ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಾವು ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಕನ್ನಡ ಎಕ್ಸ್ಪ್ಲನೇಷನ್ಸ್ ವಿಡಿಯೋ ಸೀರೀಸ್ನ ಪಾರ್ಟ್ ಎ ಸೆಕೆಂಡ್ ವಿಡಿಯೋನಲ್ಲಿ ಇದ್ದೀವಿ. ಸದ್ಯಕ್ಕೆ ನಾವು ಕ್ಯಾಲ್ಕುಲಸ್ ಶುರು ಮಾಡಿದ್ದೇವೆ. ನಿನ್ನೆ ನಾವು ವೇರಿಯಬಲ್ಸ್, ಇಂಟರ್ವಲ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂಥದನ್ನೆಲ್ಲ ನಾವು ಗಮನಿಸಿ ಅದರ ಸ್ವಲ್ಪ ಆಳವಾಗಿ ಇಳಿಯೋಕ್ಕೆ ಪ್ರಯತ್ನ ಪಟ್ವಿ. ಇವತ್ತು ನಾವು ಮತ್ತೊಂದು ಸ್ವಲ್ಪ ಹರಡಿ ಮತ್ತೆ ಆಳವಾಗಿ ಎಳಿತೇವೆ. ಇದೇ ವೇರಿಯಬಲ್ಸು, ಇಂಟರ್ವಲ್ಸ್ ಮತ್ತು ಫಂಕ್ಷನ್ಸ್ನಲ್ಲಿ ನಾವು ಡಿಪೆಂಡೆಂಟ್ ವೇರಿಯಬಲ್ಸು, ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅನ್ನೋ ಎರಡು ಕಾನ್ಸೆಪ್ಟ್ಸ್ನ ನಾವು ನಿನ್ನೆ ಚೆನ್ನಾಗಿ ತಿಳ್ಕೊಂಡ್ವಿ. ಅದನ್ನೇ ಇನ್ನು ಸ್ವಲ್ಪ ಆಳವಾಗಿ ತಿಳ್ಕೊಂಡು ನೋಡೋಣ, ಒಳಗಿಂದ ನೋಡೋಣ. ತದನಂತರ ನಾವು ಇವಾಗ ರಿಲೇಟೆಡ್ ವೇರಿಯಬಲ್ಸು, ಹಿಡನ್ ವೇರಿಯಬಲ್ಸು, ಆಮೇಲೆ ರಿಯಲ್ ನಂಬರ್ ಕಂಡೀಷನ್ಸ್ ಅಂತಂದರೆ ನಾವು ಈ ಕ್ಯಾಲ್ಕುಲಸ್ ನಮಗೆ ಏನು ಅಪ್ಲೈಕೆ ಮಾಡ್ತಾ ಇದ್ದೀವಲ್ಲ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆದರೂ ಆಗಲಿ, ಇಂಟಿಗ್ರಲ್ ಕ್ಯಾಲ್ಕುಲಸಲ್ಲಿ, ದಿಸ್ ಆರ್ ಆಲ್ ವಿತ್ ಇನ್ ದಿ ಬೌಂಡ್ರೀಸ್ ಆರ್ ಆಫ್ ರಿಯಲ್ ಸ್ಪೇಸಿನ ಚೌಕಟ್ಟಿನ ಒಳಗಡೆ ನಾವು ಆಟಾಡ್ತಾ ಇದ್ದೇವೆ. ಸೊ ಈ ಚೌಕಟ್ಟಿನ ಒಳಗಡೆ ಆಟಾಡ್ತಾ ಇದ್ದೇವೆ ಅಂತಂದರೆ ಇದರದ ಒಂದು ಕನ್ಸ್ಟ್ರೆಂಟ್ಸ್ ಇರುತ್ತೆ. ಅದೇನು ಕನ್ಸ್ಟ್ರೆಂಟ್ಸ್ ಅವು ಅಂತ ನಾವು ತಿಳ್ಕೊಳ್ಳೋಣ. ತದನಂತರ ನಾವು ರಿಯಲ್ ನಂಬರ್ಸ್ಗೂ ರಿಯಲ್ ಲೈನ್ಗೂ ಒಂದು ಕರೆಸ್ಪಾಂಡೆನ್ಸ್ ಅಂತ ನೋಡಿಕೊಂಡು ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಇದರಿಂದ ನಮಗೆ ವಿ ಹ್ಯಾವ್ ಅ ಸ್ಟ್ರೈಟ್ ಲಿಂಕೇಜ್ ಟುವರ್ಡ್ಸ್ ಫಂಕ್ಷನ್ಸ್ಗೂ ಇದಕ್ಕೂ ನಮಗೆ ಒಂದು ಸ್ಟ್ರೈಟ್ ಪ್ಯಾಸೇಜ್ ಸಿಕ್ಕಂಗೆ ಆಗೋಗ್ಬಿಡುತ್ತೆ. ಸೊ ಹೀಗೆ ರೀತಿ ನಾವು ಒಂದೊಂದು ಹಂತವಾಗಿ ಬೆಳ್ಕೊಂಡು ಹೋಗ್ತೀವಿ. ತದನಂತರ ವಿ ವಿಲ್ ಸ್ಲೈಟ್ಲಿ ಗೋ ಇನ್ ಡೆಪ್ತ್ ಇನ್ ಟು ಫಂಕ್ಷನ್ಸ್ ಇಟ್ ಸೆಲ್ಫ್. ನಾವು ಫಂಕ್ಷನ್ಸ್ನಲ್ಲಿ ಎಷ್ಟು ಇನ್ ಡೆಪ್ತ್ ಹೋದಾಗ ನಾವು ವಿ ವಿಲ್ ಸ್ಟಿಲ್ ಬಿ ಶಾಲೋ ಇಟ್ ಸೆಲ್ಫ್. ಓಕೆ, ಸೊ the vast variety of functions that we have, ಯಾವ ರೀತಿಯಾದ ಫಂಕ್ಷನ್ಸ್ ಇದೆ ನಮಗೆ, ಅದರಲ್ಲಿ ಒಂದೊಂದು ರೀತಿಯಾದ ಫಂಕ್ಷನ್ಸ್ಗೂ ಅದರದೇ ಚೌಕಟ್ಟಿನ ಬದ್ಧತೆಗಳಿರುತ್ತೆ. ಅದೇನು ಅದಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೇವೆ ಈ ಕ್ಲಾಸ್ನಲ್ಲಿ. ಕೆಲವೊಮ್ಮೆ ಆ ಕಡೆ ಈ ಕಡೆ ನಾನು ಒಂದು ಮಧ್ಯದಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸನ್ನು ಕೂಡ ತೊಗೊಂಡು ತೋರಿಸ್ತೇನೆ. ಬಟ್ ಮೋಸ್ಟ್ಲಿ ಫ್ರಮ್ ದಿ ಡೆಮಾನ್ಸ್ಟ್ರೇಷನ್ ಪರ್ಸ್ಪೆಕ್ಟಿವ್. ಕ್ಲಾಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್ಸ್ ಅಂತಲೇ ಸಪರೇಟಾಗಿ ನಾನು ಅದಕ್ಕೋಸ್ಕರನೇ ಮೀಸಲಾಗಿ ಇಟ್ಟಿರ್ತೇನೆ. ಬಟ್ ನೆವರ್ದಲೆಸ್ ಮಧ್ಯದಲ್ಲಿ whenever there is a demand for it, I will present it out for you. First we would like to refresh what we did in the last class. Now independent variables ಬಗ್ಗೆ ಮಾತಾಡ್ತಾ ಇದ್ವಿ. Independent variables. ಆಮೇಲೆ now we also talked about dependent variables. ಹೌದು. ಆಮೇಲೆ ನಾವು ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡಿದ್ವಿ. ಬಿಟ್ವೀನ್ ದ ಟೂ ಟೈಪ್ಸ್ ಆಫ್ ವೇರಿಯಬಲ್ಸ್ ಆರ್ ಡಿಫರೆಂಟ್ ವೇರಿಯಬಲ್ಸ್, ರಿಲೇಷನ್ಶಿಪ್ಸ್ ಬಿಟ್ವೀನ್ ಆರ್ ಅಮಾಂಗ್ಸ್ಟ್ ವೇರಿಯಬಲ್ಸ್. ಹೌದು. ಆಮೇಲೆ ನೆಕ್ಸ್ಟ್ ನಾವು ಫಂಕ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ರಿಲೇಷನ್ಶಿಪ್ಸು ಮತ್ತು ಬಿಹೇವಿಯರ್ಸ್ ಆಫ್ ಇಂಡಿಪೆಂಡೆಂಟ್ ಆರ್ ಡಿಪೆಂಡೆಂಟ್ ವೇರಿಯಬಲ್ಸ್, ಬಿಹೇವಿಯರ್ಸ್. ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ಮ್ಯಾಥಮೆಟಿಕಲ್ ಆಪರೇಷನ್ಸ್. ಹೌದು. ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತಂದ್ರೆ ಏನು? ಲೈಕ್ ಎನಿ ವೇರಿಯಬಲ್ ವಿಚ್ ಕ್ಯಾನ್ ಟೇಕ್ ವ್ಯಾಲ್ಯೂಸ್ and those values do not depend on anything else within the boundaries of analysis of the problem. Those become independent variable. Dependent variable ಅಂದರೆ that which is not independent variable is dependent variable ಅಂತ ನೋಡೋದು ಸುಲಭ ಆಗುತ್ತೆ. ಆದರೆ ನಾವು ಡಿಪೆಂಡೆಂಟ್ ವೇರಿಯಬಲ್ನ ನಾವು ಬಿಹೇವಿಯರು ಮತ್ತು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮೂಲಕ ನೋಡಬೇಕಾಗತ್ತೆ, through the lens of the independent variable. Dependent variable, it has to be dependent on something else, otherwise it wouldn't have been called as a dependent variable in the first instance. ತದನಂತರ ನಾವು ಡಿಪೆಂಡೆಂಟ್ ವೇರಿಯಬಲ್ ಇಂಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಡಿಪೆಂಡ್ ಆಗ್ತಿದೆ ಅಂತಂದರೆ ನಮಗೆ ಎರಡು ಗೊತ್ತಿರಬೇಕು. ಒಂದು, ವಾಟ್ ಆರ್ ದೋಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ದ ಬಿಹೇವಿಯರ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ಸ್ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ಹೌದಲ್ಲ? ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಯಿತು ಇಲ್ಲಿ. ಸೊ ಮ್ಯಾಥಮೆಟಿಕಲ್ ಆಪರೇಷನ್ಸು ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಸ್ನ ಜೋಡಿಸಿದರೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ವ್ಯಾಲ್ಯೂಸ್ ಇದೆಯಲ್ಲ ಅದು ಒಂದು ಅರ್ಥ ಕೊಡುತ್ತೆ ಡಿಪೆಂಡೆಂಟ್ ವೇರಿಯಬಲ್ಸ್ಗೆ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ಗೆ. ಅದರ ಬಿಹೇವಿಯರು ಮ್ಯಾಥಮೆಟಿಕಲ್ ಆಪರೇಷನ್ಸಿಂದ ಡಿಪೆಂಡ್ ಆಗುತ್ತೆ. ಮತ್ತು ನಂಬರ್ಸ್ ಕೊಡ್ತೀವಲ್ಲ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ಸ್ಗೆ, ಈ ವ್ಯಾಲ್ಯೂಸ್ ತೊಗೊಳುತ್ತೆ ಅನ್ನೋದು, ದಟ್ ಇಟ್ ಸೆಲ್ಫ್ ಈಸ್ ಅ ಪಾರ್ಟ್ ಆಫ್ ಬಿಹೇವಿಯರ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯಬಲ್. ದೇರ್ ಫೋರ್ ನಮಗೆ ಬಿಹೇವಿಯರ್ ಇದೆಯಲ್ಲ, ಈ ಬಿಹೇವಿಯರ್ ಅಪ್ಲೈಸ್ ಟು
independent variables also, and this behavior of the independent variables ಗೆ ನಾವು ಇದನ್ನ ಸೇರಿಸ್ತೀವಿ, ಮ್ಯಾಥಮೆಟಿಕಲ್ ಆಪರೇಷನ್ಸ್ ಸೇರಿಸ್ಬಿಟ್ಟಾಗ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಸಿಗುತ್ತೆ. ನಾವು ದಿಸ್ ಹೋಲ್ ಮೆಥಡ್ ಆಫ್ ಡೂಯಿಂಗ್ ದ ರಿಲೇಷನ್ಶಿಪ್ಸ್ ಬಿಟ್ವೀನ್ ದ ಡಿಪೆಂಡೆಂಟ್ ವೇರಿಯಬಲ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ರಿಲೇಷನ್ಶಿಪ್ ಸಿಕ್ಬಿಡುತ್ತೆ. ಯಾಕೆಂದರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯಾವುದೋ ಒಂದು ರೀತಿಯಲ್ಲಿ ಖಚಿತವಾಗಿರುತ್ತೆ, ಆಮೇಲೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ವ್ಯಾಲ್ಯೂಸು ಕೂಡ ಖಚಿತವಾಗಿರುತ್ತೆ. ಈ ಖಚಿತವಾದ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮತ್ತು ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ವ್ಯಾಲ್ಯೂಸ್ ಖಚಿತವಾಗಿ ಇದ್ದರೆ ನಮಗೆ ಡಿಪೆಂಡೆಂಟ್ ವ್ಯಾಲ್ಯೂಸ್ ಕೂಡ ನಮಗೆ ಖಚಿತವಾಗಿ ಬರುತ್ತೆ, ಅಥವಾ ಬೇರೆ ಥರನೂ ಬರಬಹುದು. ಸದ್ಯಕ್ಕೆ ನಾವು ಹಿಂಗೆ ಅಂದ್ಕೊಳ್ಳೋಣ ಖಚಿತವಾಗಿ ಬರುತ್ತೆ ಅಂತ. ಆವಾಗ ಏನಾಗೋಗ್ಬಿಡುತ್ತೆ, ನಮಗೆ ರಿಲೇಷನ್ಶಿಪ್ ಬಿಟ್ವೀನ್ ಅಮಾಂಗ್ಸ್ ದ ವೇರಿಯಬಲ್ಸ್ ಇದೆಯಲ್ಲ, ಇಟ್ ಸ್ಟಾರ್ಟ್ಸ್ ಟು ಕನೆಕ್ಟ್ ದ ಡಿಪೆಂಡೆಂಟ್ ವೇರಿಯಬಲ್ಸ್ with the independent variables. Okay, these relationships has certain characteristics. Our characteristics idiyalla, that is the behaviors. Okay, now these characteristics are once again governed by certain things called mathematical operations. Okay, now ಇದನ್ನೆಲ್ಲ ಸೇರಿಸಿ ಒಂದು ಗುಪ್ಪೆ ಮಾಡಿ ಒಂದೇ ಒಂದು ಆಕಾರ ಕೊಟ್ಟು ಇದನ್ನ ಮಡಿಕೆ ಅಂತ ಹೇಳೋದಾದರೆ ಅದನ್ನು ನಾವು ಫಂಕ್ಷನ್ಸ್ ಅಂತ ಹೇಳ್ತೇವೆ. simple as that. So basically what we do is we say dependent variable is dependent on independent variable. ಯಾವ ರೀತಿಯಲ್ಲಿ ಡಿಪೆಂಡ್ ಆಗುತ್ತೆ, ಯಾವುದಾದರೂ ರೀತಿಯಲ್ಲಿ ಡಿಪೆಂಡ್ ಆಗ್ಬೋದಯ್ಯ. ಇವಾಗ ಏನಕ್ಕೆ ಅಷ್ಟೊಂದು ತಲೆ ಕೊಡಿಸ್ಕೊಳ್ಳೋದು, ಮುಂದೆ ಹೋಗ್ತಾ ನೋಡ್ಕೊಂಡ್ರೆ ಆಯಿತು, ಸರಿ ಇರಲಿ, ಆದ್ರೂ ಒಂದು ಕಣ್ಣಿಟ್ಟಿರಲೇಬೇಕು. ಓಕೆ, ತದನಂತರ ನಮ್ಗೆ ಇವಾಗ ಏನು ಮಾಡ್ತೀವಿ, ನಾವು ಡಿಪೆಂಡೆಂಟ್ ವೇರಿಯಬಲ್ಸು ಇಂಡಿಪೆಂಡೆಂಟ್ ವೇರಿಯಬಲ್ಸು ಮಾಡಿತ್ತಲ್ಲ, ಆಯಿತು. ಈಗ ನಾವು ಏನು ಮಾಡ್ತೀವಿ ಅಂತಂದರೆ ಇದನ್ನು ಒಂದು ಸ್ವಲ್ಪ ಆಳವಾಗಿ ನೋಡೋಣ. ವಾಟ್ ಐ ಆಮ್ ನೌ ಗೋಯಿಂಗ್ ಟು ಕನ್ಸಿಡರ್ ಈಸ್ ಬೇಸಿಕಲಿ ಥಿಂಗ್ ಲೈಕ್ ರಿಯಲ್ ಸ್ಪೇಸ್. ಓಕೆ, ರಿಯಲ್ ಸ್ಪೇಸ್ ಹೋದ್ಸಲಿಂದ ನಾನು ಹೇಳಿದ್ದೆ, ರಿಯಲ್ ಸ್ಪೇಸ್ ಆರ್ ಅಂತ ನಾನು ಡಿನೋಟ್ ಮಾಡ್ತಾನೆ. ಇದರಲ್ಲಿ ನಾವು ರಿಯಲ್ ನಂಬರ್ಸ್ ಅಂತ ಬರುತ್ತೆ, ರಿಯಲ್ ನಂಬರ್ಸ್. ಮತ್ತು ನಮಗೆ ಮೋರ್ ದ್ಯಾನ್ ರಿಯಲ್ ನಂಬರ್ಸ್, ಐ ವುಡ್ ಲೈಕ್ ಟು ಕಾಲ್ ದೆಮ್ ಆಸ್ ರಿಯಲ್ ಪಾಯಿಂಟ್ಸ್. ಓಕೆ, ಇನ್ ಆರ್ ಅಂತಂದರೆ ಆರ್ ಇಸ್ ರಿಯಲ್ ಸ್ಪೇಸ್ ಅಲ್ವಾ. ಯಾವುದೇ ಒಂದು ಸ್ಪೇಸ್ ಇಸ್ ಅ ಕಲೆಕ್ಷನ್ ಆಫ್ ಇನ್ಫಿನಿಟ್ ಅಮೌಂಟ್ ಆಫ್ ಪಾಯಿಂಟ್ಸ್. ಹೆನ್ಸ್ ಐ ಸೇ ಆಲ್ ದ ನಂಬರ್ಸ್ which fall inside the real space to be real points in R, because each number is unique. ಹೌದಲ್ಲ, ಎವ್ರಿ ನಂಬರ್ ಈಸ್ ಯುನೀಕ್. ಅಂದರೆ ಒಂದರಂತೆ ಮತ್ತೊಂದಿಲ್ಲ ರಿಯಲ್ ನಂಬರ್ಸ್ನಲ್ಲಿ, ಹೌದಲ್ಲ. ಸೊ ಅದಕ್ಕಾಗಿ ಅದು ಇಟ್ ಹ್ಯಾಸ್ ಅ ಯುನೀಕ್ ಐಡೆಂಟಿಟಿ ಆಫ್ ಇಟ್ ಸೆಲ್ಫ್. Hence, we say that there are infinite amount of real points in R, and all the infinite amount of points are independent and unique to itself. Okay. Now, ಹೀಗಾದ ಮೇಲೆ therefore ನಮಗೆ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಇರುತ್ತಪ್ಪ. ವಿತೌಟ್ ಈ ಸ್ಪೇಸ್ ಅಂತಂದರೆ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ 3-dimensional space, 2-dimensional space or whatever. It is just a number line or a number system or a space in which there are some points ಅಷ್ಟೇ. ಹಿಂಗಾರು ಇರ್ಬೋದು, ವಿ ಡೋಂಟ್ ಕೇರ್. ಹಿಂಗಾರು ಸುತ್ಕೊಂಡಿರ್ಬೋದು, ಇಟ್ ಕುಡ್ ಬಿ ಹವರ್, ಇಟ್ ಕುಡ್ ಬಿ ಇನ್ ದ ಶೇಪ್ ಆಫ್ ಅ ಲೀಫ್ ಆರ್ ಎ ಟಾರ್ಟೈಸ್, ಇಟ್ ಡಸಂಟ್ ಮ್ಯಾಟರ್. ಸೊ ನಾವೇನು ಮಾಡ್ತೀವಿ, ನಾವು ಫಾರ್ ಸಿಂಪ್ಲಿಸಿಟಿ ರೀಸನ್ಸ್ ವಿ ಕನ್ಸಿಡರ್ ಇಟ್ ಟು ಬಿ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡಿ ಅದನ್ನು ನಾವು ಒಂದು ಹೆಸರು ಕೊಡ್ತೇವೆ, ನಾಮಕರಣ ಮಾಡಿ ಅದನ್ನು ನಾವು ರಿಯಲ್ ಲೈನ್ ಅಂತ ಹೇಳ್ತೇವೆ. ರಿಯಲ್ ಲೈನ್ಗೆ ಒಂದು ಮಧ್ಯದಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಯಾಕಂದರೆ ರಿಯಲ್ ಲೈನ್ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ದ ರಿಯಲ್ ಸ್ಪೇಸ್ ಅಲ್ವಾ. ನಮ್ಮ ಸ್ಪೇಸ್ನಲ್ಲಿ ಇನ್ಫಿನಿಟ್ ಅಮೌಂಟ್ ಆಫ್ ಪಾಯಿಂಟ್ಸ್ ತೊಗೊಂಡಾಗ, even there are infinite amount of points, every point has a location with respect to a central point. ಹೌದಲ್ಲ, ಅಂದರೆ ನಮಗೊಂದು ಸೆಂಟ್ರಲ್ ಇರೋ ಪಾಯಿಂಟನ್ನು ಒಂದು ಹಿಡಿದಕೊಂಡ್ಬಿಟ್ರೆ ಗಟ್ಟಿಯಾಗಿ, ಬೇರೆ ಎಲ್ಲದಕ್ಕೂ ಒಂದು ಆಕೃತಿ ಮತ್ತು ಅದರ ಸ್ಥಿತಿಗತಿ ನಮಗೆ ಗೊತ್ತಾಗೋಗ್ಬಿಡುತ್ತೆ ವಿತ್ ರೆಸ್ಪೆಕ್ಟ್ ಟು ದಿಸ್ ರೆಫರೆನ್ಸ್ ಪಾಯಿಂಟ್. ಸೊ ಆ ರೆಫರೆನ್ಸ್ ಪಾಯಿಂಟನ್ನು ನಾವು ಹುಡ್ಕೊತೀವಲ್ಲ, ಆ ರೆಫರೆನ್ಸ್ ಪಾಯಿಂಟ್ ನಾವಿಲ್ಲಿ ಓ ಅಂತ ಕರಿತೀವಿ, ಅಂದರೆ 0 ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನಾವು ಅದಕ್ಕೊಂದು ಹೆಸರು ಕೊಡ್ತೇವೆ ಈ ರಿಯಲ್ ಸ್ಪೇಸ್ಗೆ. ಐ ವಿಲ್ ಕಾಲ್ ದಟ್ ಆಸ್ ಎಕ್ಸ್. ಓಕೆ, ಬಿಕಾಸ್ ಈ ಎಕ್ಸ್ಗಿಂತ ಜಾಸ್ತಿ, ಈ 0ಗಿಂತ ಜಾಸ್ತಿ ಇರೋ ನಂಬರ್ಸ್ಗೆ ನಾವು ಎಕ್ಸ್ ಪ್ಲಸ್ ಅಂತ ಕರಿತೇವೆ. 0 ಇಂದ ನಂಬರ್ಸ್ ಕಡಿಮೆ ಇರೋದಕ್ಕೆ ಅದನ್ನು ನಾವು ಎಕ್ಸ್ ಮೈನಸ್ ಅಂತ ಕರಿತೇವೆ, ಅಷ್ಟೇ, as simple as that. ಸೊ ಆಬ್ವಿಯಸ್ಲಿ ನಮಗೆ ಇಲ್ಲಿ ಬೈಫರ್ಕೇಷನ್ಸ್ ಬರುತ್ತೆ. ವಿ ಬೈಫರ್ಕೇಟ್ ದಿ ಸ್ಪೇಸ್ ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಟರ್ಮ್ಸ್ ಆಫ್ ಡಿಸ್ಕ್ರೀಟ್ ನೇಚರ್. ಯಾಕೆಂತಂದರೆ ನಮ್ಮ ಮೈಂಡು ಇಟ್ಸ್ ಆಲ್ವೇಸ್ ಅಪ್ಲೈಸ್ ಟು ಡಿಸ್ಕ್ರೀಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಸೊ ಅದನ್ನು -1, -2, -3, -4, 1, 2,
3 4 ಹಾಗೆ ತೊಗೊಳ್ಬೋದು. ಬಟ್ ಇದು ಸಿನ್ಸ್ ಇಟ್ ಈಸ್ ಅ ರಿಯಲ್ ಸ್ಪೇಸ್ ಐ ಕ್ಯಾನ್ ಆಲ್ಸೋ ರೈಟ್ ಮಲ್ಟಿಪಲ್ ಪಾಯಿಂಟ್ಸ್ ಇನ್ ಬಿಟ್ವೀನ್. ಇಲ್ಲಿ ಕೊಡ್ಬೋದು ನಾನು, ಐ ಕ್ಯಾನ್ ರೈಟ್ ಗೋ ಆನ್ ಆ್ಯಂಡ್ ಆನ್ ಅಪ್ ಟು infinitesimally separated points. These points are, let me regard this, are infinitesimally close intervals. Closed interval ಅಲ್ಲ, ಕ್ಲೋಸ್ಡ್ ಇಂಟರ್ವಲ್ಸ್. ಇಂಟರ್ವಲ್ಸ್ ಅಂತಂದರೆ ಏನೋ ಅನ್ನೋ ಬದ್ಧತೆ, ಇದರ ಒಳಗಡೆ ಒಂದು ಇರುತ್ತೆ ನಮಗೆ. ಅಂದರೆ ಈ ಎರಡರದ ಬೌಂಡ್ಸ್ ಇದೆಯಲ್ಲ ಈ ಇಂಟರ್ವಲ್ದು, ಆ ಇಂಟರ್ವಲ್ ಆ್ಯಸ್ ಕ್ಲೋಸ್ ಆ್ಯಸ್ ಪಾಸಿಬಲ್ ಅಷ್ಟಿದೆ. ಅಂದರೆ ಇಟ್ ಈಸ್ ಸೋ ಕ್ಲೋಸ್ ಟು ಈಚ್ ಅದರ್ ಬಟ್ ಇಟ್ ಈಸ್ ಆಲ್ಮೋಸ್ಟ್ ಬಿಕಮಿಂಗ್ ಝೀರೋ ಬಟ್ ನಾಟ್ ಝೀರೋ. ಹಾಗೆ ಓಕೆ ಫೈನ್, ಡಸಂಟ್ ಮ್ಯಾಟರ್. ಇವಾಗ ನಾವೇನು ಮಾಡ್ತೇವೆ, ಇದು ನಮಗೆ ಎಕ್ಸ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೇನೆ ಅಂತಂದರೆ, ಇಲ್ಲಿ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಎಕ್ಸ್ ನಾನೇನು ಮಾಡ್ತೀನಿ ಇವಾಗ, ಅದು ನಾನು ಇಲ್ಲಿ ಇದನ್ನು ಬರ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಚಾಂಟ್ ತಂದಿದ್ದೆ ನಾನು, ಲೆಟ್ ಮೀ ಕಾಲ್ ದಿಸ್ ಆಸ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕೊಟ್ಬಿಟ್ಟೆ ನಾನು. ಆಯಿತಾ, ನೆಕ್ಸ್ಟ್ ನಮಗೆ ಅದು ಇಂಡಿಪೆಂಡೆಂಟ್ ವೇರಿಯಬಲ್, ಇದ್ರ ಮೇಲೆ ನಾವು ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಪ್ಪ. ಈಗ ನಮಗೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಏನನ್ನು ಅಪ್ಲೈ ಮಾಡ್ತೀವಿ, ವಿ ಅಪ್ಲೈ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅದು ಅಲ್ಲ, ಹಾಂ, ನಾವು ದ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇವಾಗ ಇಲ್ಲಿ ನೋಡಿ, ಇಫ್ ಕನ್ಸಿಡರ್ ಇಟ್ ಕ್ಯಾನ್ ಟೇಕ್ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ these points alva. If each of these points I call it as x, then I can call the set of all those points as capital X. That becomes a set. Okay, in the same way we can make IV to represent a set of infinite amount of small x's, which are basically points in real space or real points. Okay, now apply the mathematical operations. For example, it could be whatever that independent variable is for us. I am adding 2 antandre what this transfers or translates to, mathematically speaking, is that illi enagutte x such that x plus 2 for all x in x ಅಂತ ಆಗೋಗ್ಬಿಡುತ್ತೆ. ಅಂದರೆ ಸಿ ದಿಸ್ ಈಸ್ ದಿ ಫೈನಲ್ ಎಕ್ಸ್ ಅಲ್ವಾ ನಮಗೆ. ದಿಸ್ ಈಸ್ ದಿ ಮೇಜರ್ ಎಕ್ಸ್ ದಟ್ ವಿ ಹ್ಯಾವ್, ವಿಚ್ ಈಸ್ ದ ಸೆಟ್ ಆಫ್ ಆಲ್ ರಿಯಲ್ ಪಾಯಿಂಟ್ಸ್ ಇನ್ ಆರ್. ನಾವು ಫಾರ್ ಆಲ್ ರಿಯಲ್ ಪಾಯಿಂಟ್ಸ್ in R, for all real points in capital X, in the set of real points, what I do is for each one of those points, which is this individual value of x, I am adding a mathematical operation. I am doing a mathematical operation which is an addition of +2. Now ಇದನ್ನ mathematical operation +2 ಮಾಡಿಬಿಟ್ಟಾಗ ನಮಗೆ ಇಲ್ಲಿ ರಿಯಲ್ ಸ್ಪೇಸ್ ಇಲ್ಲಿ ಸ್ವಲ್ಪ ಏನಾಗೋಗ್ಬಿಡುತ್ತೆ, ಇಲ್ಲಿ ನಾನು ಇಲ್ಲಿ ಮಾಡಾದ್ಮೇಲೆ ಉತ್ತರ ಇಲ್ಲಿ ಬರಿತೇನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದನ್ನ ಇಲ್ಲಿ ಬರಿತೀನಿ ಈಗ. ಸೊ ಇದೇನಾಗೋಗ್ಬಿಡುತ್ತೆ, ನಾವು ದಿಸ್ ವಿಲ್ ನೌ ಸ್ಟಾರ್ಟ್ ರೆಪ್ರೆಸೆಂಟ್ ಡಿಪೆಂಡೆಂಟ್ ವೇರಿಯಬಲ್. ಯಾಕೆ ಹೇಳಿ, ಈ ರಿಯಲ್ ಸ್ಪೇಸ್ ಇದೆಯಲ್ಲ, ದಿಸ್ ರಿಯಲ್ ಸ್ಪೇಸ್ ಈಸ್ ನೌ ಡಿಪೆಂಡೆಂಟ್ ಆನ್ ದಿಸ್ ರಿಯಲ್ ಸ್ಪೇಸ್. ಹಾಗೆ ದಟ್ ಡಿಪೆಂಡೆಂಟ್ ಆನ್ ದ ವ್ಯಾಲ್ಯೂಸ್ ಆಫ್ ದ ರಿಯಲ್ ಸ್ಪೇಸ್ ಆಫ್ IV ಪ್ಲಸ್ mathematical operation which was done over here, which was an addition of 2. So there was a relationship here. So ಮೊದಲೇ 0 ಇದ್ದಿದ್ದು ಏನಾಯಿತು, ಇಲ್ಲಿ 0 ಇದ್ದಿದ್ದು 2 ಆಗೋಯ್ತು, ಹೌದಲ್ಲ. -1 ಇದ್ದಿದ್ದು 1 ಆಯಿತು, -2 ಇದ್ದಿದ್ದು 0 ಆಗುತ್ತೆ. ಇವಾಗ -3 ಇದ್ದಿದ್ದು -1, ಹಾಗೆ -2, ಇಲ್ಲಿ 3 ಆಗುತ್ತೆ, ಇಲ್ಲಿ 4 ಆಗುತ್ತೆ, ಇಲ್ಲಿ 5 ಆಗುತ್ತೆ, ಇಲ್ಲಿ 6 ಆಗುತ್ತೆ. ಸೊ ಈಗ ಈ ಥರ ವಿಂಗಡಿಸ್ಕೊಂಡು ಹೋಗ್ತಾ ಇದ್ರೆ ಆಬ್ವಿಯಸ್ಲಿ ನಮಗೆ ಇಲ್ಲಿ ಮಧ್ಯದಲ್ಲಿರೋದನ್ನು ನಮಗೆ ಇಲ್ಲಿ ನಮಗೆ ಒಂದು ವೇಳೆ -3.5 ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಇಲ್ಲಿ -1.5 ಆಗೋಗಿರುತ್ತೆ. ಯಾಕೆಂದರೆ ನಾವು ಹ್ಯಾವ್ ಆ್ಯಡೆಡ್ 2, ಹೌದಲ್ಲ. ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ 1.5 ಇದೆ, ಇಲ್ಲಿ 1.5 ಇದ್ದಿದ್ದು +2 ಆ್ಯಡ್ ಮಾಡಿಬಿಟ್ಟಾಗ ಸರಿ ಬರೆದ್ಬಿಡೋಣ, ಕನ್ಫ್ಯೂಷನ್ ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ಅರ್ಥ ಆಗಬೇಕು. 1.5 ನಾವು ಇಲ್ಲೇನಾಗೋಗ್ಬಿಡುತ್ತೆ, 3.5 ಆಗೋಗುತ್ತೆ. ಯಾಕೆ, +2 ಆ್ಯಡ್ ಮಾಡಿದ್ದೀವಿ. ಸೊ ಏನೇ ನಾವು ಗಮನಿಸಬೇಕಾಗಿರೋ ವಿಷಯ ಇಲ್ಲಿ ಅಂತಂದರೆ, ಇಲ್ಲಿ ನಾವು ಏನು ಗಮನಿಸ್ಬೇಕಂತಂದರೆ, ಇಲ್ಲಿ ನೋಡ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ 1-to-1 ಮ್ಯಾಪಿಂಗ್ ಇದೆ. 4 ವಿಲ್ ಓನ್ಲಿ ಬಿಕಮ್ -2, ಹೌದಲ್ಲ. 4
-2 ಮಾತ್ರ ಆಗುತ್ತೆ. 4 does not become -1. 4 cannot become 0 when you add 2. 4 only becomes -2 when you add 2 here, -4. ಇಲ್ಲಿ ಅದೇ ರೀತಿ ಇವಾಗ 0, ಈಗ 0 will only become 2 when you add this +2. ಹೌದಲ್ಲ? ಅಂದರೆ ಇನ್ನೊಂದು ರೀತಿಯಿಂದ ನೋಡೋದಾದರೆ you can get 3 only from 1 and nothing else. You can get 1 only from -1 and nothing else. So that is what we are trying to do here. Now if we observe the relationship between these two numbers everywhere on the number lines, this holds for all the numbers in between as well. So ee riti map aagta ide illi. So this is a map alva. So this is mapping on to those values. So there is a particular map ಅಂತಂದ್ರೆ ಏನು ಗೊತ್ತಾ, ಪಡಿಯಚ್ಚು ಅಂತ ಅನ್ಕೋಬಹುದು. ಆ ಪಡಿಯಚ್ಚು ಆಗುವ ಜಾಗದಲ್ಲಿ ಪಡಿಯಚ್ಚಿಗೆ ನಾವು ಒಂದು ಸ್ವಲ್ಪ ಕಿತಾಪತಿ ಮಾಡಿಬಿಡ್ತೀವಿ. ಆ ಕಿತಾಪತಿ ಏನಪ್ಪಾ ಅಂತಂದ್ರೆ ಇಲ್ಲಿ +2 ಆ್ಯಡ್ ಮಾಡೋದಲ್ಲ, ಅದೇ ಪಡಿಯಚ್ಚಿಗೆ ಕಿತಾಪತಿ ಮಾಡಿ ಆಮೇಲೆ ಪಡಿಯಚ್ಚು ಹೊಡೆದ್ಬಿಟ್ರೆ, ಆದರೂ ನಾವು ಮೊದಲನೇ ಏನು ಪಡಿಯಚ್ಚಿತ್ತೋ ನಾವು ಕಿತಾಪತಿ ಎಲ್ಲ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾಗಲೇ ಅದು ಕೊನೆಯಲ್ಲಿ ಏನು ನಂಬರ್ ಬರಬೇಕಾಗಿತ್ತೋ ಅದೇ ನಂಬರು ಅಲ್ಲಿ ಚೇಂಜ್ ಇರುತ್ತಲ್ಲ, ಆ ಚೇಂಜ್ ಆಲ್ಸೋ ಅಪ್ಲೈಸ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದಿ ಎಂಟೈರ್ ರಿಯಲ್ ಸ್ಪೇಸ್ ಇರುತ್ತಲ್ಲ. ಸೊ ಆವಾಗ ನಾವು ಇದನ್ನು ಮ್ಯಾಪ್ಗೆ ಕೆಲವೊಂದು ಟೈಪ್ಸ್ ಇದೆ. ಮ್ಯಾಪಿಂಗ್ ಅಂತ ಕರಿತೀವಿ ಇದಕ್ಕೆ, ಮ್ಯಾಪಿಂಗ್. ಓಕೆ, ಮ್ಯಾಪಿಂಗ್ ಅಂತ ಕರಿತೇವೆ. ಮ್ಯಾಪಿಂಗ್ ಅಂತಂದರೆ ನಮ್ಮ real points in the x, how do they transform after we do the mathematical operations through the behavior of x into the real space of the dependent variable. Okay, so I think too much of abstractions. Let me boil these things down to a simple bunch of concepts. ನಮಗೆ ಇಂಡಿಪೆಂಡೆಂಟ್ ವೇರಿಯಬಲ್ ತಗೊಂಡ್ವಿ. ನಾವು ಇಂಡಿಪೆಂಡೆಂಟ್ ವೇರಿಯಬಲ್ನ ವಿ represent it as capital X. Real points, these are all real points in the independent variable space, or the set of all real points. Let's call it as set of real points. Okay, now ಅದೇ ರೀತಿ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ. ಡಿಪೆಂಡೆಂಟ್ ವೇರಿಯಬಲ್ is also a set of another real points. ಓಕೆ, ಬಿಕಾಸ್ ಯಾಕೆ ರಿಯಲ್ ಪಾಯಿಂಟ್ಸು ಅಂತಂದರೆ, ಇವಾಗ ನಮಗೆ ಒಂದು ರಿಯಲ್ ಸ್ಪೇಸ್ ಇದೆ ಅಂತ ಅಂದ್ಕೊಳ್ಳಿ, ರಿಯಲ್ ಸ್ಪೇಸ್. ಓಕೆ, ನಾವು ಈ ರಿಯಲ್ ಸ್ಪೇಸ್ಗೆ ವಿ ಡೂ ಸಮ್ ಕೈಂಡ್ ಆಫ್ ಆಪರೇಷನ್ಸ್. ಓಕೆ, operations which involve only real operations. For the moment, I will call these real operations as those operations which give rise to another real space. Another real space. Okay, let's call this as R hash and R double hash. I mean, this real space is infinite, so it really no distinction between them, but nevertheless we will call them here. For us, R and R prime both are the universal sets, but nevertheless we do make the distinction and then go ahead and see what actually happens. Next ನಂತರ ಇದನ್ನು ಮುಂದೆ ನಿಂತ್ಕೊಂಡ ನೋಡಿದಾಗ ಇವಾಗ ಏನಾಗಿತ್ತು, ನಮಗೆ ಇಲ್ಲಿ ಮ್ಯಾಪಿಂಗ್ ಎಲ್ಲ ಮಾಡ್ಬಿಟ್ವಪ್ಪ. ಈಗ ಮ್ಯಾಪಿಂಗ್ ಮಾಡಬೇಕಾದಾಗ ನಮಗೆ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಸ್ಪೇಸ್ ಇದು ಡಿಪೆಂಡೆಂಟ್ ವೇರಿಯಬಲ್ಸ್ನ ಸ್ಪೇಸ್. ಇಲ್ಲಿ ಮ್ಯಾಪ್ ಮಾಡ್ತಾ ಇರ್ಬೇಕಾದ್ರೆ ನಾವು ವಿ ಆರ್ ಆಲ್ವೇಸ್ ಶ್ಯೂರ್ ದಟ್ ವೆನ್ ಎವರ್ ವಿ ಮ್ಯಾಪ್ this initial real space, let me reword it to make it clear, initial space which is real, okay, after transformation stays real. Okay, now ಇದು ನಮ್ಮ ರಿಯಲ್ ಕಂಡೀಷನ್. ಇದು ನಾವು ಮೊದಲೇ ತೊಗೊಂಡಿದ್ದಾಗ ಮ್ಯಾಥಮೆಟಿಕಲ್ ಆಪರೇಷನ್ಸ್, before mathematical operations started to apply on the independent variables, we first ensured that the real
independent variable has values which belong to real space. After these mathematical operations are done, the end result that we are going to get should also be in the real space. So ಇದು ಒಂದು ನಿಯಮ ನಮಗೆ. ಓಕೆ, ವಿತಿನ್ ದ ಕನ್ಫೈನ್ಸ್ ಆಫ್ ದೀಸ್ boundaries is what we are playing around in these classes in calculus. Nevertheless, we will go forward. Now, let me gather my thoughts. Where was I? Yes, I was at mapping ಮಾಡ್ತಾ ಇದ್ದೆ ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲಿ ಹಿಂಗೆ ಹೇಳ್ತೀವಲ್ಲಪ್ಪ, ಇದನ್ನು ಪ್ರೊಸೀಜರ್ ಬರೆದ್ವಲ್ಲ, ಇಲ್ಲಿ ಈ ಪ್ರೊಸೀಜರ್ ಬರೆದಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ ಪಾಯಿಂಟ್ಸು, ಅವೆಲ್ಲ ನಾವೇನು ಮಾಡ್ತೀವಿ, ವಿ ಕಾಲ್ ದೆಮ್ ಆ್ಯಸ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಈಗ ಮ್ಯಾಪಿಂಗ್ ಅಂತ ನೋಡೋದಕ್ಕಿಂತ ಮುಂಚೆ ನಾವು ಇನ್ನು ಸ್ವಲ್ಪ ಡೀಟೇಲಾಗಿ ನೋಡಬೇಕಾಗತ್ತೆ. ಇಲ್ಲಿ ನಾನು ದ ಸ್ಪೇಸ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ನಾನು ಏನಂತ ಬರೆದೆ, ಐ ರೋಟ್ ಇಟ್ ಆ್ಯಸ್ ಎಕ್ಸ್. ಓಕೆ, ಅಂದರೆ ಕಲೆಕ್ಷನ್ ಆಫ್ ಆಲ್ ರಿಯಲ್ ಪಾಯಿಂಟ್ಸ್. Collection of real points or relevant points for me in this problem. Okay, now ಅದೇ ರೀತಿ ನಮಗೆ I am applying for the independent variable to be minded. ನಾವು ಅದೇ ರೀತಿ ಡಿಪೆಂಡೆಂಟ್ ವೇರಿಯಬಲ್ ಯಾಕಪ್ಪ ಬಿಡಬೇಕು, ಅವನೇನು ಪಾಪ ಮಾಡಿದ್ದ, ಸೊ ಅವನನ್ನು ನಾನು ಇನ್ನೊಂದು ಸೆಟ್ ಆಫ್ ರಿಯಲ್ ಪಾಯಿಂಟ್ಸ್ ಅಂತ ಅನ್ಕೊತೀನಿ ವೈ. ಆದರೆ ಬಿಫೋರ್ ಐ ಅಪ್ಲೈ ದ ಮ್ಯಾಥಮೆಟಿಕಲ್ ಆಪರೇಷನ್ಸ್, ನನಗೆ ವೈ ಏನೋ, ಅದರಲ್ಲಿರೋ ಪಾಯಿಂಟ್ಸ್ ಏನೋ, ಅದರ ನಂಬರ್ಸ್ ಏನೋ ಯಾರಿಗೆ ಗೊತ್ತು, ಶಿವನೇ ಶಂಭುಲಿಂಗ, ಅದಲ್ಲ. ಅದಕ್ಕಿಂತ ಮುಂಚೆ ನಾವು ಎಕ್ಸ್ ಗೊತ್ತಿರ್ಬೇಕು. ಎಕ್ಸ್ ಗೊತ್ತಿದ್ದ ಮೇಲೆ ಆಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹಾಕಿದ್ಮೇಲೆ ಆಮೇಲೆ ವೈ ಸಿಗ್ತಾ ಹೋಗುತ್ತೆ ನಮಗೆ. ಈಗ ಎಕ್ಸ್ಗೆ ಸೆಟ್ ಆಫ್ ರಿಯಲ್ ಪಾಯಿಂಟ್ಸ್ ತಾನೆ. ಸೆಟ್ ಆಫ್ ರಿಯಲ್ ಪಾಯಿಂಟ್ಸ್ ಅಂತಂದರೆ ಇಟ್ ಹ್ಯಾಸ್ ಅ ಡಿಸ್ಕ್ರೀಟ್ ಅಮೌಂಟ್ ಆಫ್ ಇಂಡಿಪೆಂಡೆಂಟ್ ವ್ಯಾಲ್ಯೂಸ್ ಇನ್ ಇಟ್, ಹೌದಲ್ಲ. ಸೊ these independent values could be x1, x2, x3, ಅದೇ ಥರ ಹೋಗ್ತಾ ಇರ್ಬೋದು, xn ವರೆಗೂ ಹೋಗುತ್ತೆ, ಹೌದಲ್ಪ. ಸರಿ, ಇದನ್ನು ನಾನು ಅನ್ಕೊತೀನಿ. ಇಲ್ಲಿ ನಾನು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹಿಂಗೆ ಹಾಕ್ತೀನಪ್ಪ, ನಾನು ಹಿಂಗೆ ಒಂದು ಲೈನ್ ಹಾಕ್ಬಿಟ್ಟು ನಾನು MO ಅಂತ ಹಾಕ್ತೇನೆ, ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅದನ್ನು ಬೇಡ, ಸುಮ್ಮನೆ ಏನೋ ಒಂದು ಆಪರೇಷನ್ಸ್ ಅಂತ ಹಾಕ್ತೀನಿ ನಾನು, ಆಯಿತಾ. ಅದನ್ನು ಕಾಂಪ್ಲಿಕೇಟ್ ಮಾಡೋದು ಬೇಡ, ಸಿಂಪ್ಲಿಫೈ ಮಾಡೋದು ಬೇಡ, ಸುಮ್ಮನೆ ವೇಗಾಗಿ ಒಂದು ಆಪರೇಷನ್ಸ್ ಅಂತ ಇಟ್ಬಿಡ್ತೇನೆ. ಆಮೇಲೆ ಏನಾಗುತ್ತೆ, ಇವಾಗ ಕೊನೆಯಲ್ಲಿ ನಮಗೆ ಆಮೇಲೆ ಏನನ್ನ ಸಿಗುತ್ತಪ್ಪ, ನಮಗೆ ಏನು ಸಿಗುತ್ತೆ, ವಿ ಗೆಟ್ ಅನದರ್ ರಿಯಲ್ ಸ್ಪೇಸ್. ಆ ರಿಯಲ್ ಪಾಯಿಂಟ್ಸ್ ಇರುತ್ತಲ್ಲ, ಅದನ್ನು y1, y2, y3, ಅದೇ ಥರ yn ಇದೆ ಅಂತ ಅಂದ್ಕೊಳ್ಳಿ. ಈಗ ಈ ಆಪರೇಷನ್ಸನ್ನ ನಾನು ಐ ಅಪ್ಲೈ ಟು x1, ಆಫ್ಟರ್ ಐ ಅಪ್ಲೈ ಟು x1 ನನಗೇನು ಸಿಗುತ್ತೆ, y1 ಸಿಗುತ್ತೆ, ಆಯಿತಾ. ಇದನ್ನು ನಾನು ಈ ಆಪರೇಷನ್ಸು ಐ ಅಪ್ಲೈ ಆನ್ ದ ಸೆಕೆಂಡ್ ಪಾಯಿಂಟ್, ದೆನ್ ಐ ಆಮ್ ಗೋನ್ ಗೆಟ್ ದ ಸೆಕೆಂಡ್ ಪಾಯಿಂಟ್ ಇನ್ ದ ಡಿಪೆಂಡೆಂಟ್ ಕ್ಯಾಟಗರಿ ಆರ್ ದ ಡಿಪೆಂಡೆಂಟ್ ರಿಯಲ್ ಸ್ಪೇಸ್. ಇದೇ ರೀತಿ ನಾನು x3 and the third real point in the independent real space ಗೆ when I start applying the operations, then I'm going to go into the y3 which is the third real point in the dependent variable real space. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಇದನ್ನು ನಾನು ಇಲ್ಲಿಗೂ ಅಪ್ಲೈ ಮಾಡ್ತೇನೆ, ಇಲ್ಲಿಗೆ ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಐ ಆಮ್ ಗೋನ್ ಟು ಗೆಟ್ ದಿಸ್ ಗಾಯ್ ಓವರ್ ದೇರ್. ಸೊ ಏನಾದರೂ ಇವಾಗ ಒಂದು ಗಮನಿಸಿರಬೇಕು ಅಂತಂದರೆ, ವೆನ್ ಎವರ್ ಐ ಮೇಕ್ this is one point, let me count here, so that is one point ಅಲ್ವಾ. ಸೊ ಎರಡನ್ನೂ ಸೇರಿಸ್ಕೊಂಡ್ರೆ 2 ಪಾಯಿಂಟ್ಸ್ ಆಗೋಗುತ್ತೆ. ನಾನು ಎರಡನ್ನೂ ತಗೊತಾ ಇಲ್ಲ ಪರಾಜ, ಇಲ್ಲಿ ಒಂದೇನೆ ತಗೋತಾ ಇರೋದು. ಇಲ್ಲಿ ಇದು ಒಂದು ಪಾಯಿಂಟ್ ಅಲ್ವಾ, ಇದು ಇನ್ನೊಂದು ಪಾಯಿಂಟ್, ಇದು 1 ಪಾಯಿಂಟ್. ನೆಕ್ಸ್ಟು ಇದು ಇನ್ನೊಂದು ಏನಿದು, ಇದು ಒಂದೇ ಪಾಯಿಂಟ್ ತಾನೆ, ಇದು ಒಂದೇ ಪಾಯಿಂಟು. ಆದರೆ ಏನು ಈ ಪಾಯಿಂಟ್ಸು, ದೀಸ್ ಪಾಯಿಂಟ್ಸ್ ಆರ್ ರಿಯಲ್ ಪಾಯಿಂಟ್ಸ್, ಹೌದಲ್ಲ. ರಿಯಲ್ ಪಾಯಿಂಟ್ಸ್ ಆರ್ ಈವನ್ ರಿಯಲ್ ಪಾಯಿಂಟ್ಸ್ ಇನ್ ಎಕ್ಸ್, ಹೌದಪ್ಪ. ಸರಿ, ಇದು ಏನಾಗುತ್ತೆ, ಇದು ಅದೇ ರಿಯಲ್ ಪಾಯಿಂಟ್ಸು. ಏನಾಯ್ತು ನನ್ನ ಇಂಗ್ಲೀಷ್ಗೆ, ರಿಯಲ್ ಪಾಯಿಂಟ್ಸ್ ಇನ್ ವೈ ಆಗೋಯ್ತು. ಇವಾಗ ಹಿಂಗೆ ಒಂದಕ್ಕೊಂದು ಮ್ಯಾಪ್ ಆಗಿ ಹೋಗ್ತಾ ಇದೆಯಲ್ಲಪ್ಪ ಇಲ್ಲಿ. ಏನು ಚೆನ್ನಾಗಿದೆ ಇದು ನೋಡೋಕ್ಕೆ. ಇದು 1 ಪಾಯಿಂಟ್ ಅಂದರೆ ಮೊದಲು 1 ಪಾಯಿಂಟ್ ಇತ್ತು, ಅದನ್ನು ಟ್ರಾನ್ಸ್ಫಾರ್ಮ್ ಆದಮೇಲೆ ಇನ್ನೊಂದು ಆಯಿತು. ಆದರೆ ಇನ್ನೊಂದಾದ 2 ಪಾಯಿಂಟ್ ಆಗಲಿಲ್ಲ, ಒಂದೇ ಪಾಯಿಂಟ್ ಆಗಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು ವೇಳೆ ಹಿಂಗೊಂದು ಪಾಯಿಂಟ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹಿಂಗೆ ಹಾಕಿದ ತಕ್ಷಣ ಅವು ಒಂದೊಂದ್ಸಲಿ ಇರುತ್ತೆ ಕೆಲವೊಂಥರ ಹುಚ್ಚರ ಬಿಹೇವಿಯರು. y1 ಆಗುತ್ತೆ, y2 ಆಗುತ್ತೆ,
y3 ಆಗೋಗುತ್ತೆ. ಈ ಥರ ಆಗಿದೆಯಾ ಇಲ್ಲಿ ಬ್ಲೂ ಕಲರಲ್ಲಿ? ಈ ಥರ ಆಗಿಲ್ಲ ನಮಗೆ. ಸೊ ವಿ ಡೋಂಟ್ ಕನ್ಸಿಡರ್ ದಿಸ್ ರೈಟ್ ನೌ. Now we would like to play in the confines of sanity right now. Okay, that doesn't mean that the other ones are insanity or something, but that is also beautifully covered up. ಆದರೆ ಇದನ್ನು ನಾವು ಏನಂತೀವಿ ಅಂತಾರೆ, this is a mapping procedure ಅಂತ ಹೇಳಿದೆ, if you remember properly. ಈ mapping procedure-ನ one point is mapping on to another unique point ಅಲ್ವಾ? ಸೊ ಅದಕ್ಕೆ ನಾವು ಏನು ಅಂತ ಹೇಳ್ತೇವೆ, we call such a mapping as one to one. 1 2 1 mapping. ಓಕೆ, ಸೊ ನಂಬರ್ ಲೈನ್ಸ್ನಲ್ಲೂ ಇದನ್ನು ನಾವು ಗಮನಿಸ್ಬಿಟ್ವಿ. ನಾವು ಇಲ್ಲಿ ನೋಡಿ, ಅದನ್ನು ನಾನು ಹೊರಗೆ ತರಿಸಿದ್ದೆ, ಆ್ಯಕ್ಚುಲಿ ಗ್ರೀನ್ ಕಲರಲ್ಲಿ ಬರದೆ. ಅಂದರೆ ಈ 3 ಬರಬೇಕಂದ್ರೆ ನಮಗೆ ಇಲ್ಲಿ 3 ಬಂದಿದ್ದು ಈ 1ಇಂದ ಮಾತ್ರ. ಈ 3 1.5 never became 3, 0 never became 3. ಹೌದಲ್ಲ? Every point on IV gave rise to one and only one unique point on the DV axis. So that means this is a one-to-one mapping of what? Real lines or real number system or real number line. One-to-one mapping of real numbers lines na now concise agi en heltivi, one-to-one mapping of the real space. You know what is getting mapped here? I say what is getting mapped is basically certain points in the certain points in the independent real space is getting mapped onto a unique point in the dependent real space. ಹಿಂಗೆ ಮ್ಯಾಪ್ ಆಗ್ತಾ ಇರಬೇಕಾದ್ರೆ ನಾವು ಏನು ನೋಡ್ಕೊತೀವಿ, ಇದಷ್ಟನ್ನು ಸೇರ್ಬಿಟ್ಟು this is what is the job of our supreme character that we are trying to understand, which is functions. ಅದೊಂದೇ ಅಲ್ಲ, ಜಾಬ್ ಒಂದೇ ಅಲ್ಲ. It only makes, it has, this is the job, this is one of the job. It has ಒಂದು ಪಾರ್ಟ್ ಟೈಮ್ ಜಾಬ್ ಒಂದಿದೆ. ಪಾರ್ಟ್ ಟೈಮ್ ಜಾಬ್ ಅದನ್ನೇನು ಅಂತ ಹೇಳ್ತೀನಿ, ಮೈನ್ ಜಾಬ್ ಇದ್ರದ್ದು ಫಂಕ್ಷನ್ಸ್ದು. ಹೆಂಗೆ ಮ್ಯಾಪ್ ಮಾಡುತ್ತೆ ಫ್ರಮ್ ಒನ್ ರಿಯಲ್ ಸ್ಪೇಸ್ ಇಂಟು ಅನದರ್ ರಿಯಲ್ ಸ್ಪೇಸನ್ನು ಹೆಂಗೆ ಮ್ಯಾಪ್ ಮಾಡುತ್ತೆ ಅನ್ನೋದೇ ಫಂಕ್ಷನ್ಸಿನ ಒಂದು ಉದ್ದೇಶ. ಆಯಿತಾ? ನೆಕ್ಸ್ಟ್ ಈ ಫಂಕ್ಷನ್ಸ್ ಇದೆಯಲ್ಲ, ಈ ಫಂಕ್ಷನ್ಸನ್ನು ನಾವೇನು ಮಾಡ್ತೀವಿ, ಐ ವಿಲ್ ಜಸ್ಟ್ ರೈಟ್ ದಟ್ ಹಿಯರ್. ಎಕ್ಸ್ ಈಸ್ ಮ್ಯಾಪ್ಡ್ ಆನ್ ಟು ವೈ ಅಲ್ವಾ? ಸೊ ಆನ್ ಕನ್ಸೈಸ್ಲಿ ಇದಷ್ಟೂ ಎಲ್ಲ ಕಿತಾಪತಿ ಬರೆಯೋ ಬದಲು ಸುಮ್ಮನೆ ಒಂದು ಸಿಂಪಲ್ ಆಗಿ ನಾನು ಎಕ್ಸ್ ಮ್ಯಾಪ್ಸ್ ಆನ್ ಟು ವೈ ಅಂತ ಹಾಕ್ತೀನಪ್ಪ, ಒನ್ ಟು ಒನ್ ಮ್ಯಾಪಿಂಗು. ಸೊ ಈ ಒನ್ ಟು ಒನ್ ಮ್ಯಾಪಿಂಗ್ ಇದೆಯಲ್ಲ, ನಾನು ವಾಟ್ ಐ ವಿಲ್ ಡೂ ಈಸ್, ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂತಂದ್ರೆ ನಮ್ಗೆ ಏನು ಹಾಕಬೇಕಾಗಿತ್ತು, ಇಲ್ಲಿ ಆಪರೇಷನ್ಸ್ ಹಾಕಬೇಕಾಗಿತ್ತು ತಾನೇ? ಹೌದು. ಆಮೇಲೆ ವ್ಯಾಲ್ಯೂಸ್, ದೇರ್ ಫೋರ್ ವ್ಯಾಲ್ಯೂಸ್ ಆಫ್ ವೈ, ಇದಷ್ಟು ನಾವೇನು ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ ನಾವು ಅಂತಂದರೆ, ವಿಲ್ ಜಸ್ಟ್ ರೈಟ್ ದಿಸ್ ಆಸ್ ಎಕ್ಸ್ ಎಫ್ ಎಕ್ಸ್ ಅಂತ ಬರಿತೀವಿ. ಅಂದರೆ ಎಫ್, it is the transformation set of transformation rules operating on x gives y. Okay, so ಅದನ್ನು ನಾವು ಮ್ಯಾಪಿಂಗ್, ಇಲ್ಲಿ ಮ್ಯಾಪ್ ಇದು ಮ್ಯಾಪಿಂಗ್ ಈಕ್ವಾಲಿಟಿ ಆಗೋಗ್ಬಿಡ್ತು. ನೆಕ್ಸ್ಟ್ y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಅಂತಂದರೆ ಇದರ ಅರ್ಥ ಅಂತಂದರೆ ಏನಾಯ್ತು ಇಲ್ಲಿ, ಇಲ್ಲಿ ಎಕ್ಸ್ ಒಂದು ಪಾಯಿಂಟು ಅಲ್ವಾ, ಎಕ್ಸ್ ಈಸ್ ಪಾಯಿಂಟ್ ಇನ್ ಎಕ್ಸ್, ವೈ ಈಸ್ ಪಾಯಿಂಟ್ ಇನ್ ವೈ. therefore but y is f of x. Therefore f of x is point in y. ಹೌದಲ್ಲ? ಬಿಕಾಸ್ y is the same as f of x. ಇಲ್ಲಿದೆ ನಮಗೆ y is f of x. ಸೊ ನಮಗೆ ನಿಜವಾಗಲೂ ನೋಡಬೇಕಾದ್ರೆ ಇಲ್ಲಿ ಒಂದು ಆರ್ಡರ್ಡ್ ಪೇರ್ ಬರುತ್ತೆ. ಇಲ್ಲಿ ನಮಗೆ ಆರ್ಡರ್ಡ್ ಪೇರ್,
ಆರ್ಡರ್ಡ್ ಪೇರ್ ಅಂತಂದರೆ ಏನಾಗುತ್ತೆ ಅಂತಂದರೆ ಮೊದಲನೇ ಇರುತ್ತೆ, ಇಟ್ ಹ್ಯಾಸ್ ಎ ಯುನೀಕ್ ನೇಮ್, ಆ್ಯಂಡ್ ಎರಡನೇ ಜಾಗದಲ್ಲೇ ಇರುತ್ತೆ, ಇಟ್ ಹ್ಯಾಸ್ ಎ ಯುನೀಕ್ ವ್ಯಾಲ್ಯೂ ಆ್ಯಂಡ್ ಮೀನಿಂಗ್ ಆ್ಯಂಡ್ ಫಾರ್ ಇಟ್ಸ್ ಪೊಸಿಷನ್ ಆಲ್ಸೋ, ನಾಟ್ ಜಸ್ಟ್ ಫಾರ್ ಇಟ್ಸ್ ವ್ಯಾಲ್ಯೂ. ಅಂತಂದರೆ ನಾನಿಲ್ಲಿ ಎಕ್ಸ್ ವೈ ಅಂತ ಬರೆದ್ರೆ ಇಟ್ ನೌ ಬಿಕಮ್ಸ್ ಎನ್ ಆರ್ಡರ್ಡ್ ಪೇರ್. ಎಕ್ಸ್ ಎಫ್ ಆಫ್ ಎಕ್ಸ್ ಅಂತ ಬರಿತೀವಲ್ಲ, ಸೊ ಇಲ್ಲಿ ಬರೋದ್ನಲ್ಲ ಇದು. ಸೊ ದಿಸ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ದಟ್ ಪೀಪಲ್ ನೀಡ್ ಟು ರಿಯಲೈಸ್. ಸೊ ಇದೆಯಲ್ಲಪ್ಪ ಇಲ್ಲಿ. ಸೊ ಇದು ಏನಾಗುತ್ತೆ ಇವಾಗ ಅಂತಂದರೆ, ದಿಸ್ ಈಸ್ ದಿ ಆ್ಯಕ್ಚುಯಲ್ ಫಂಕ್ಷನ್ which not only says about the points on which it operated on, but also the end result of the transformation which it resulted in. But in simplifying terminologies, we just call it as f of x ಅಂತಂದರೆ ಇಲ್ಲಿ ನೋಡಿ, x ಎಫ್ ಆಫ್ ಎಕ್ಸ್ ಒಂದು ಆರ್ಡರ್ಡ್ ಪೇರ್ ಬರೆದ್ರೆ ಇಲ್ಲಿ ನಮಗೆ ಇಂಡಿಪೆಂಡೆಂಟ್ ವೇರಿಯಬಲ್ಲು ಗೊತ್ತಾಗ್ತಾ ಇದೆ. ಇದಷ್ಟು ಸೇರಿಸಿದ್ರೆ ನಮಗೆ ಡಿಪೆಂಡೆಂಟ್ ವೇರಿಯಬಲ್ಲು, ಹೌದಲ್ಲ, ಡಿಪೆಂಡೆಂಟ್ ವೇರಿಯಬಲ್ಲು ಗೊತ್ತಾಗ್ತದೆ. ಆದರೆ ತುಂಬ ಜನಗಳು ಏನು ರೆಕಗ್ನೈಸ್ ಮಾಡಿದ್ರು ಹೋಗ್ತಾ ಅಂದರೆ, ಇಲ್ಲಿ ನೋಡಪ್ಪ, ಇಲ್ಲೇ ಇದು ಏನಿದು, ಇದೇ ಇಂಡಿಪೆಂಡೆಂಟ್ ವೇರಿಯಬಲ್ಲು, ಇದು ಅಷ್ಟನ್ನು ಸೇರಿಸಿದ್ರೆ ಡಿಪೆಂಡೆಂಟ್ ವೇರಿಯಬಲ್ಲು, ಈ ಎಕ್ಸನ್ನು ಮತ್ತೆ ಬರೆದೇನು ಉಪಯೋಗ, ಇಲ್ಲಿ ಬರೆಯೋ ಅವಶ್ಯಕತೆನೇ ಇಲ್ಲ. ಸೊ ಇಷ್ಟು ಮಾತ್ರ ಬರೆಯೋಣಪ್ಪ ಸಾಕು ನಮಗೆ. ಸೊ ವಿ ವಿಲ್ ಜಸ್ಟ್ ಓನ್ಲಿ ರೈಟ್ ಇಟ್ ಆಸ್ ಎಫ್ ಆಫ್ ಎಕ್ಸ್. ಸೊ ಇಷ್ಟು ಬರ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಅಂದ್ಕೊತೀವಲ್ಲ. ಸೊ ದಟ್ಸ್ ದಿ ಶಾರ್ಟ್ ಫಾರ್ಮ್ ನೊಟೇಷನ್ ಫಾರ್ ಫಂಕ್ಷನ್. ಸೊ ವಿ ವಿಲ್ ಜಸ್ಟ್ ಐಡೆಂಟಿಫೈಡ್ ಆಸ್ ಫಂಕ್ಷನ್ ಅಂತ ಬರೆದು ಬಿಡ್ತೀವಿ ನಾವು. ಓಕೆ, ಸೊ ಹೀಗೆ ನಮಗೆ ಫಂಕ್ಷನ್ನು ಆಯಿತು. ನಾವು ವಿ ಆಲ್ರೆಡಿ ಸಾ ದಟ್ ಸಮಥಿಂಗ್ ಅಬೌಟ್ ಇಂಟರ್ವಲ್ಸ್ ಅಂತ ನೋಡಿದ್ವಿ ನಾವು, ಹೌದಲ್ಲ. ಈಗ ನಾವು ಇಂಟರ್ವಲ್ಸ್ ಅಂತಂದರೆ let us say I have ಬೇಡ, there is an overhead tank. ಆಯಿತಾ, ಓವರ್ಹೆಡ್ ಟ್ಯಾಂಕ್ ಒಂದು ಇದೆಯಪ್ಪ. ಅಲ್ಲಿ ಹೋಗ್ಬಿಟ್ಟು ನಾರಾಯಣ ಸ್ವಿಚಸ್ ಆನ್ ದ ಮೋಟರ್ ಅಂತ ಬರಿತೀನಪ್ಪ, ಆಯಿತಾ. ಸ್ವಿಚಸ್ ಆನ್ ದಿ ಮೋಟಾರ್. ಆವಾಗ ಏನಾಗುತ್ತೆ, ಅರ್ಲಿಯರ್ ದೇರ್ ವಾಸ್ ನೋ ವಾಟರ್. ಓಕೆ, ಲೇಟರ್ ವಿ ಹ್ಯಾಡ್ ವಾಟರ್. ಓಕೆ, ನೆಕ್ಸ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ವಾಟರ್ ಈಸ್ 200 ಲೀಟರ್ಸ್ ಅಂತ ಅಂದ್ಕೊಳ್ಳಿ. ಟಿಪಿಕಲ್ ಬೆಂಗಳೂರು ಓವರ್ ಹೆಡ್ ಟ್ಯಾಂಕು 200 ಲೀಟರ್ಸು. ಸೊ ನೆಕ್ಸ್ಟು ಈಗ ನಾವು ಈ ಯೂಸ್ ಇಂಟರ್ವಲ್ಸ್ ಆರ್ ರೆಪ್ರೆಸೆಂಟ್ ದಿ ಅಮೌಂಟ್ ಆಫ್ water using ಇಂಟರ್ವಲ್ ಅಂತಂದರೆ ಯಾವಾಗಲೂ ಏನು ಜ್ಞಾಪಕ ಇಟ್ಕೋಬೇಕು ಗೊತ್ತಾ ಅಂದರೆ, ಇದಕ್ಕಿಂತ ಮುಂಚೆ ನಾವು ಫಸ್ಟು ಒಂದು ಟ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಮನೆ ಇದೆ, ಮನೆ ಮೇಲ್ಗಡೆ ಒಂದು ಟ್ಯಾಂಕ್ ಇದೆ, ಹೀಗೆ. ಓಕೆ, ಈ ಟ್ಯಾಂಕ್ನಲ್ಲಿ ಐದರ್ ದೇರ್ ಕ್ಯಾನ್ ಬಿ ನೋ ವಾಟರ್ ಆರ್ ದೇರ್ ಕ್ಯಾನ್ ಬಿ ಫುಲ್ ವಾಟರ್, ಅಷ್ಟೇ. ಸೊ ಅಂದರೆ ನೋ ವಾಟರ್ ಇರೋಕ್ಕೆ ಸಾಧ್ಯ ಇದೆ ಅಲ್ವಾ, ನೋ ವಾಟರ್ ಇರೋಕ್ಕೆ ಆಗಲ್ಲ ಅಂತ ಏನಿಲ್ಲ, ಫುಲ್ ವಾಟರ್ ಇರೋಕ್ಕೆ ಸಾಧ್ಯ ಇದೆ, ಫುಲ್ ವಾಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಏನಿಲ್ಲ. ಅಂದರೆ ಅಮಾಂಗ್ಸ್ಟ್ ಆಲ್ ದಿ ಟೈಪ್ಸ್ ಆಫ್ ಫಿಲ್ಲಿಂಗ್ ದಟ್ ದಿ ವಾಟರ್ ಓವರ್ ಹೆಡ್ ಟ್ಯಾಂಕ್ ಕ್ಯಾನ್ ಅಸ್ಯೂಮ್, ನೋ ವಾಟರ್ is also a case which is possible, full water is also a case possible, and any in between location is also a case which is equally possible alva. So namage illi no water left extreme end al barutte, we have some non zero water andre some water is available, ಆಮೇಲೆ ಇನ್ನೊಂದು we have full water.
ಓಕೆ, ಫುಲ್ ವಾಟರ್ ಇಲ್ಲಿ ಎಷ್ಟಿದೆ ನಮಗೆ, ಇಲ್ಲಿ 0 ಲೀಟರ್ಸ್ ಅಲ್ವಾ, ಇಲ್ಲಿ ಲೆಟ್ಸ್ ಕಾಲ್ ಇಟ್ ಎಸ್ ಎಕ್ಸ್ ಲೀಟರ್ಸ್. ಇಲ್ಲಿ ನಮಗೆ 200 ಲೀಟರ್ಸ್ ಇಸ್ ದಿ ಕೆಪಾಸಿಟಿ ಆಫ್ ದಿ ಓವರ್ ಹೆಡ್ ಟ್ಯಾಂಕ್. ಸೊ ಹಿಂಗಿದ್ದಾಗ ನಮಗೆ ಐದರ್ ದಿಸ್ ಎಕ್ಸ್, ಈ ಲೀಟರ್ಸ್ ಎಲ್ಲ ತೆಗೆದುಬಿಟ್ರೆ ನನಗೆ ಪಜೀತಿ ತೆಗೆದುಬಿಡುತ್ತೆ. ಇಟ್ ವಿಲ್ ರೆಡ್ಯೂಸ್ ದಿ ಕ್ಲಟರ್. ವೆನ್ ವಿ ಸ್ಟಾರ್ಟ್ ರೆಡ್ಯೂಸಿಂಗ್ ದ ಕ್ಲಟರ್ ಏನಾಗುತ್ತೆ ಇಲ್ಲಿಗೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್, ಇದೆರಡನ್ನು ತೊಗೊಂಬಿಟ್ರೆ ನಾವು ಏನು ಅರ್ಥ ಆಗುತ್ತೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಹೌದಲ್ಲ. ಇದನ್ನೆರಡನ್ನು ತೊಗೊಂಬಿಟ್ರೆ ನನಗೆ ಏನು ಅರ್ಥ ಆಗುತ್ತೆ, ಎಕ್ಸ್ ವಿಲ್ ಆಲ್ವೇಸ್ ಬಿ ಲೆಸ್ ದ್ಯಾನ್ 200. ಆದರೆ ಬಿಕಾಸ್ ನೋ ವಾಟರ್ ಈಸ್ ಆಲ್ಸೋ ಅ ಪಾಸಿಬಿಲಿಟಿ, x can also be equal to 0. Because full water is also a possibility which can happen, x can also equal to 200, but it can never become equal to greater than 200 because water capacity, tank capacity ಅಷ್ಟು, ಟ್ಯಾಂಕ್ ಕೆಪಾಸಿಟಿ ಮೇಲೆ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಇವಾಗ ಅಂದರೆ ಏನಾಯ್ತು ಇಲ್ಲಿ ನಮಗೆ ಮಧ್ಯದಲ್ಲಿ ಎಕ್ಸ್ ಬಂದಿತ್ತಪ್ಪ, ಎಕ್ಸು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಒಂದು, ಇನ್ನೊಂದು ಏನು ಬಂತು, ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 200. ಇದನ್ನು ನಾನು ಹಿಂಗೆ ಉಲ್ಟಾ ಬರೆದ್ರೆ ಏನು ತೊಂದರೆ, ಬರಿಬೋದಲ್ಲಪ್ಪ, ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಹಿಂಗೂ ಬರಿಬೋದು, ಎಲ್ಲ ಒಂದೇ. ಉಲ್ಟಾ ಮಾಡಿಬಿಟ್ಟು 0ನ ಆ ಕಡೆ ಕಳಿಸಿದೆ, ಏನು ಮಾಡೋದಂಗೆ ಎಲ್ಲ ಸೇಮು, ಹಿಂಗೆ ತಿನ್ನೋ ಬದಲು ಇಲ್ಲಿ ಹಿಂಗೆ ತಿಂದಂಗೆ ಆಯಿತು, ಒಡ್ನಲ್ಲಿ ತಿಂದಂಗೆ ತಾನೆ. ಸೊ ಆಯಿತು. ನೆಕ್ಸ್ಟ್ ಇವಾಗ ನಾನೇನು ಮಾಡ್ತೀನಿ, ಇದನ್ನು ಮತ್ತು ಇದನ್ನು ನೋಡ್ಬಿಟ್ಟು ಜಾಯಿನ್ ಮಾಡಿಬಿಡ್ತೀನಿ. ಇದನ್ನು ಇಲ್ಲಿ ಬರೆದ್ಬಿಟ್ಟು ಎಕ್ಸ್ ಕಾಮನ್ ತಾನೆ, ಇದಕ್ಕೂ ಎಕ್ಸ್ ಒಂದೇ ಕಡೆ ಎಕ್ಸ್ ಬರೆದ್ಬಿಡೋದು. ಬಲಗಡೆ ರೈಟ್ ಇದು 200 ಇದೆ, ಎಡಗಡೆಗೆ ಏನಿದೆ 0 ಇದೆ. ಸೊ ಹಿಂಗೆ ಆಗೋಯ್ತು ನಮಗೆ. ಇದು ನಮ್ಗೇನಾಗೋಯ್ತು, ದಿಸ್ ಈಸ್ ಅವರ್ ಇಂಟರ್ವಲ್ ಆಯಿತಾ. ಈ ಇಂಟರ್ವಲ್ನ ನಾವು ಹೆಂಗೆ ಕಂಡುಹಿಡಿತೀವಿ, ಅದರ ಶಾರ್ಟ್ ಫಾರ್ಮಲ್ಲಿ ಬರೆಯೋದಂಗೆ ಆಯಿತಾ. ಫಸ್ಟ್ ನಾವೇನು ಬರಿತೀವಿ ಅಂದರೆ ಎಕ್ಸ್. ಓಕೆ, ಅಂದರೆ ಎಕ್ಸ್ ಈಸ್ ವಾಲ್ಯೂಮ್ ಆಫ್ ವಾಟರ್ which can be between 0 and 200. Andre x is a number which belongs to a number line starting at 0 and ending at 200. Andre it requires some explanation. I'll go to the next slide. So in ನಮ್ಮ number line illide ಇದು ಇಲ್ಲಿ 0 ಇಂದ ಶುರು ಮಾಡ್ತೇನೆ ನಾನು. ಇಲ್ಲಿ x ಇಲ್ಲಿ 200 ಇದೆ. ಓಕೆ, ನೆಕ್ಸ್ಟ್ it can start with it starts with 0 and ends at 200 alva. Next illi nanu that is the region of validity. It can range from 0 to 200 with those values itself included. 0 is perfectly allowed, 200 is also perfectly allowed. So that is our system. So andre that is x is equals to 0, that's x is equals to 200, x anything in between. Okay, now ಹೀಗಾಗಿರೋದ್ರಿಂದ this value which is between belongs, this means therefore x belongs to the set of all possible values in R, because remember we are dealing with real space, in R between 0 and 200 both included alva. Exclude antu madilla ನಾವು, both included. ಅಂದರೆ ಈ ನಾವು ಹೇಗೇನು ಮಾಡ್ತೀವಿ ಅಂತಂದರೆ ಹಂತವಾಗಿ ಹೋಗ್ತಾ ಇದ್ದೀವಿ ನೋಡಿ. ಈ ಬಿಲಾಂಗ್ಸ್ ಅಂತ ಬರ್ದಿದ್ದೀನಲ್ಲ ನಾನಿಲ್ಲಿ, ಈ ಬಿಲಾಂಗ್ಸನ್ನು ನಾನು ಒಂದು ಸ್ಪೆಷಲ್ ಸಿಂಬಲ್ ಹಾಕ್ಬಿಡ್ತೇನೆ, ಈ ಥರ ಒಂದು ಸಿಂಬಲ್ ಹಾಕ್ಬಿಡ್ತೀನಿ. ದಟ್ಸ್ ವಾಟ್ ಐ ವಿಲ್ ಯೂಸ್ ಫ್ರಮ್ ನೌ ಆನ್ ಟು ರೆಪ್ರೆಸೆಂಟ್ ಬಿಲಾಂಗ್ಸ್. ಇಲ್ಲಿ ಇನ್ಕ್ಲೂಡೆಡ್ ಅಲ್ವಪ್ಪ, ನಾವು ಈ 0 ಒಂದಿದೆ, ಈ 200 ಇದೆ, ಬೋತ್ ಇನ್ಕ್ಲೂಡೆಡ್ ಅಂತ ಒಂದು ಪಾಯಿಂಟ್ ಇದೆ. ಮತ್ತು ಇಲ್ಲೊಂದು ರಿಯಲ್ ಸ್ಪೇಸ್ ಅಂತ ಒಂದಿದೆ. ರಿಯಲ್ ಸ್ಪೇಸು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ವಿ, ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಅಪ್ಲೈಯಿಂಗ್ ಎವ್ರಿವೇರ್. ಸೊ ಮತ್ತೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಬೆಳಗ್ಗೆ ಎದ್ದ ಮೇಲೆ ತಿಂಡಿ ಆಯಿತಾ ಅಂತ ಎಷ್ಟಲ್ಲಿ ಕೇಳೋದು ಅಲ್ವಾ. ಅರ್ಥ ಮಾಡ್ಕೋಬೇಕಪ್ಪ, ಬೆಳಗ್ಗೆ ಎದ್ದು ಕಾಲೇಜಿಗೆ ಬಂದಿರ್ತಾರೆ, ತಿಂಡಿ ತಿನ್ಕೊಂಡು ಬಂದಿರ್ತಾರೆ, ನಾವು ಅರ್ಥ ಮಾಡ್ಕೋತೀವಿ. ಹುಡುಗರು ತಿಂಡಿ ತಿಂದಿಲ್ಲ ಅಂದರೆ ನಾವೇನು ಮತ್ತೆ ಎಲ್ಲರೂ 50 ಜನ ಕೇಳೋಕ್ಕಾಗುತ್ತೆ. ಎನಿವೇ ಡಸಂಟ್ ಮ್ಯಾಟರ್, ಐ ಆಮ್ ಡಿರೈಲಿಂಗ್. ಓಕೆ, ನೆಕ್ಸ್ಟ್ ಇವಾಗ ಏನಾಗೋಯ್ತು, ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಅಲ್ವಾ. ಈಗ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ಆಲ್ ನಂಬರ್ಸ್
are between 0 and 2 all real numbers between 0 and 2 both included ಅಲ್ವಾ. ನಾವು ಒಂದು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ನಾವು ತಂದುಬಿಟ್ವಿ. ನಾವು ಇನ್ನೊಂದು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ತಂದುಬಿಟ್ಟು ಮ್ಯಾಥಮೆಟಿಕಲ್ ಸಿಂಬಲಿಸಮ್ನ ನಾವು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ. ಈಗ ನಾವು ಏನಾಗೋಯ್ತು, ಎಕ್ಸ್ ಬಿಲಾಂಗ್ಸ್ ಟು ಆರ್ ಮಣ್ಣಂಗಟ್ಟಿ ಅದೆಲ್ಲ ಬಿಟ್ಬಿಡ್ತೀವಿ ಇವಾಗ. ಮಣ್ಣಂಗಟ್ಟಿ ಅಲ್ಲ, ವೆರಿ ರೆಸ್ಪೆಕ್ಟಬಲ್ ಪೊಸಿಷನ್ ಫಾರ್ ಆರ್, ಬಟ್ ಐ ಆಮ್ ನಾಟ್ ಗೋನ್ ಟು ಕನ್ಸಿಡರ್ ದೋಸ್ ಥಿಂಗ್ಸ್ ಎನಿಮೋರ್. ಓಕೆ, ನಾವು ಇಲ್ಲಿ ಏನು ಮಾಡ್ತೀವಿ, ನಾವು ಇಲ್ಲಿ ನಾನು ಇದನ್ನು ಬರೆಯಲ್ಲ ನಾನೀಗ. ಅದ್ರ ಬದಲು ನಾನು ಏನು ಬರಿತೀನಿ ಗೊತ್ತಾ, ಒಂದು ಹೊಸ ಸಿಂಬಲಿಸಮ್ ಹಾಕ್ಬಿಡ್ತೀನಿ. ಫಸ್ಟ್ ನಾನು ಲೋಯೆಸ್ಟ್ ನಂಬರ್ ಏನಿದು 0, ಆಮೇಲೆ ಒಂದು ಕಾಮ ಇಟ್ಬಿಡ್ತೀನಪ್ಪ, ಆಮೇಲೆ ಒಂದು ಮ್ಯಾಕ್ಸಿಮಮ್ ಫೈನಲ್ ನಂಬರ್ ಲಾರ್ಜೆಸ್ಟ್ ನಂಬರ್ ಏನಿದೆ ಅದು ಇದು ಈ ಸೆಟ್ಟಲ್ಲೇ 200 ಅಲ್ವಾ. ಆಮೇಲೆ ಈ 0 ಇನ್ಕ್ಲೂಡ್ ಆಗಿದೆಯಾ, ಈ 0 ಈಸ್ ಆಲ್ಸೋ ಇನ್ಕ್ಲೂಡೆಡ್ನು, I put a square bracket. 200 is also included, no, I put another square bracket. So that's the interval representation. Okay, so illi, so you get left, so that's the left side, that's the right side, and left side can either be closed or open, and right side can again be either closed or open. Illi namage 0 is also included alva, adradrinda namage we consider that to be as closed, it is not open. Illi 200 is also included, so that means we consider that to be closed again and not open. Therefore we call such an interval as left closed, right closed. ಎರಡೂ ಕಡೆ ಕ್ಲೋಸ್ ಆಗಿರೋದ್ರಿಂದ ನಾನು ಸುಮ್ಮನೆ ತುಂಬ ತಲೆ ಕೆಡಿಸ್ಕೊಳ್ಳೆ, ಇದನ್ನು ಸುಮ್ಮನೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಬರೆದ್ಬಿಡ್ತೇನೆ. ಇಲ್ಲಿ ನಮಗೆ ಕ್ಲೋಸ್ಡ್ ಇಂಟರ್ವಲ್ ಬಂದ್ಬಿಡ್ತು. ಒಂದು ವೇಳೆ ನಿಮಗೆ ಒಂದು ಉದಾಹರಣೆ ಏನಪ್ಪ, ಅಕ್ಷಯ ಪಾತ್ರೆ ಯಾರು ಕೇಳಿಲ್ಲ ಅಂದರೆ ಕಡಿಮೆ ಇದರಲ್ಲಿ 0 ಊಟ ಅನ್ನೋದು ಇಲ್ಲವೇ ಇಲ್ಲ. ಓಕೆ, ಅಂದರೆ ಫುಡ್ ಅನ್ನೋದೊಂದು ಆ್ಯಕ್ಸೆಸ್ನ ನಾನಿಲ್ಲಿ ಎಕ್ಸ್ ಆ್ಯಕ್ಸಿಸ್ಗೆ ಕೊಟ್ಟರೆ ರಿಯಲ್ ಸ್ಪೇಸಲ್ಲಿ, ಬಿಕಾಸ್ ದಿ ಅಮೌಂಟ್ ಆಫ್ ಫುಡ್ ಈಸ್ ರಿಯಲ್, ಸೊ ಅಂದರೆ ರಿಯಲ್ ನಂಬರ್ಗೆ ಒಂದು ಅಟ್ಯಾಚ್ ಮಾಡ್ಬೋದು. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಟು ಬಿಲಾಂಗಿಂಗ್ ಟು ಅ ರಿಯಲ್ ಸ್ಪೇಸ್, ನಾಟ್ ದಟ್ ಫುಡ್ ಈಸ್ ರಿಯಲ್ ಆರ್ ಎನಿಥಿಂಗ್ ದಟ್ ಫುಲಿಶ್, ಬಟ್ ವಿ ಸೇ ಇಲ್ಲಿ 0, ಆಮೇಲೆ ಇಲ್ಲೊಂದು ಏನೋ ಒಂದು ನಂಬರ್ ಹೋಗ್ತಾ ಇರ್ತಪ್ಪ. ಇಲ್ಲಿ ಲೆಟ್ ಸೇ ದಟ್ ದಿ ಮ್ಯಾಕ್ಸಿಮಮ್ possible, and the maximum possible food is currently for Akshaya Patra is infinity alva. So adu hogta irutte to infinity. Okay, to infinity andre positive direction alva, to plus infinity plus. So there is no negativity meaning or negative meaning illa illi, so we start off from there. However, one thing andre we can start off from number here, and it keeps going and keeps going. Let's say that we have infinity somewhere over there, and that point infinity has another circle there. ಈಗ ಇಲ್ಲಿ ನಮ್ಗೆ ಏನಾಗ್ಬಿಟ್ಟಿತ್ತು, 0 ವಾಸ್ ಅಲೌಡ್, x is equals to 0 was allowed, x is equal to 200 was allowed in the previous example, but ಇಲ್ಲಿ x is equals to 0 ಅಂದರೆ ಫುಡ್ ಅಂದರೆ x ಅಂತ ಬಡಿತೀನಿ ಅಂದರೆ x is equals to 0 is not allowed, so therefore I cannot fill this circle here. X is equal to infinity plus can never happen, therefore I cannot fill this circle here either. So just immediately to the right of this point, all these points are possible excluding the end points ashte. So that's the marma of this kind of representation ashte, innenilla. So what we do is we say x belongs to
ಲೆಫ್ಟ್ ಮಿನಿಮಮ್ ಪಾಯಿಂಟ್ ಏನೋ 0, ಮ್ಯಾಕ್ಸಿಮಮ್ ಪಾಯಿಂಟ್ ಏನೋ ಇನ್ಫಿನಿಟಿ ಅಲ್ವಾ. ಇನ್ಫಿನಿಟಿ ಪ್ಲಸ್ ಅಂತ ಬರಿತೀನಪ್ಪ, ಬರೆಯೋ ಅವಶ್ಯಕತೆ ಇಲ್ಲ, ಬರಿತೀನಿ, ಆದರೂ ಏನು ತೊಂದರೆ ಇಲ್ಲ. 0 ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಬರೆದಿದ್ದೀನಿ ಇನ್ಫಿನಿಟಿ ಅಂತಂದರೆ ಇಟ್ ಹ್ಯಾಸ್ ಟು ಬಿ ಪಾಸಿಟಿವ್ ಸೈಡ್. ಎನಿವೇ ಬಲಗೈ ನಾನು ರೈಟ್ ಹ್ಯಾಂಡ್ ಅಂತ ಹೇಳಬೇಕಾ? ಅರ್ಥ ಆಗಿರ್ತಿರ್ತಾನೆ. ಇವಾಗ 0 ಇಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ಅವರ್ ಕನ್ಸಿಡರೇಷನ್. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಐಮ್ ನೋ ಲಾಂಗರ್ ರೈಟಿಂಗ್ ಅ ಸ್ಕ್ವೇರ್ ಬ್ರಾಕೆಟ್, ಬಟ್ ನೌ ಐ ಆಮ್ ರೈಟಿಂಗ್ ಅ ಕರ್ವ್ ಬ್ರಾಕೆಟ್. ಇಲ್ಲಿ ನಾನು ಇನ್ಫಿನಿಟಿ ಈಸ್ ಆಲ್ಸೋ ಎಕ್ಸ್ಕ್ಲೂಡೆಡ್ ಬಿಕಾಸ್ ಇನ್ಫಿನಿಟಿ ಈಸ್ ನಾಟ್ ಬೀಯಿಂಗ್ ಕನ್ಸಿಡರ್ಡ್ ಪ್ರೆಸೆಂಟ್ ಕೇಸ್. ಸೊ ಐ ರೈಟ್ ಅ ಕರ್ವ್ ಬ್ರಾಕೆಟ್. ಸೊ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಇದು ಒಂದು ದಿಸ್ ಈಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ದಿಸ್ ಈಸ್ ಇಲ್ಲಿ ಲೆಫ್ಟ್ ಓಪನ್ ಅಲ್ವಾ, that is right open. Because both of them are open, I say it is an open interval. It is an open interval. ಆಯಿತಾ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ, ಲೆಟ್ಸ್ ಸೇ ಬೇರೆ ಯಾವುದೇ ರೀತಿ ತಗೋಬೋದು. Okay, a very good example. On this temperature, minimum value that it can have is theoretical value. It has the theoretical minimum is how much is that? That is 0 Kelvin. Alva, 0 Kelvin is the theoretical minimum temperature that is possible, but it can never be achieved. But over there, theoretical maximum, we don't know. We say that it is going up to infinity plus or just infinity. So that means that the temperature belongs to an open interval or between 0 and infinity, or in other words, t is greater than 0. Okay, both are the same, but the first one conveys much more information, so that's why and more rigorous, and at the same time it adopts the conventions of good mathematics maybe, or the real mathematics. So it doesn't matter, so we do write things like this. Interesting to know. And let us say that there is another system. There is another system. Let us write something like this. What can I write? An example where the money I have will always be greater than say 100 rupees, but always less than or equal to 101 rupees. ಸೊ ಅಂದರೆ ನಾನು ಮನಿ ಇರೋದಿಲ್ಲ, ಅದನ್ನು ಮನಿ ನಾನು ಎಕ್ಸ್ ಅಂತ ಇಟ್ಟರೆ, that belongs to an open interval of what is the minimum value 100, what is the maximum value 101. 101ಗೆ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಇದೆ, ಅಂದರೆ 101 is also included. ಸೊ ಅಲ್ಲಿಗೆ ಸ್ಕ್ವೇರ್ ಬ್ರಾಕೆಟ್ ಬರಿತೀನಿ. ಇಲ್ಲಿ ಆದರೆ ಆಲ್ವೇಸ್ ಬಿ ಗ್ರೇಟರ್ ದೆನ್ 100 ಅಂತಂದರೆ ಇಟ್ ಕ್ಯಾನ್ ನೆವರ್ ಬಿ 100, ಬಟ್ ಇಟ್ ಆಲ್ವೇಸ್ ಬಿ ಗ್ರೇಟರ್ ದೆನ್ 100. ಸೊ ಇಲ್ಲಿ 100 ಎಕ್ಸ್ಕ್ಲೂಡಿಂಗ್. ಸೊ ಅದಕ್ಕಾಗಿ ನಾನೇನು ಬರ್ತೀನಿ, ಸೊ 100 ಎಕ್ಸ್ಕ್ಲೂಡಿಂಗ್ ಅಂತಂದರೆ ನಾನು ದಿಸ್ ಈಸ್ ಪಾಸಿಬಲ್, 100.01 is possible, okay, and 100.00001 is also possible if really that is possible in terms of money, but nevertheless. So that is what this means. Okay, so ಇಲ್ಲಿ ಏನಾಗೋಯ್ತು, ಇವಾಗ ನಮಗೆ ಇಲ್ಲಿ ಲೆಫ್ಟ್ ಓಪನ್, ರೈಟ್ ಕ್ಲೋಸ್ಡ್. ಸೊ ಇಲ್ಲ ಎಲ್ಲ ಸೇರಿಸಿ ಬರೆಯೋದಾದರೆ ಲೆಫ್ಟ್ ಓಪನ್,
write closed interval. Another way of writing the same thing is also always pretty much very highly used is x. It can be less than or equals to 101, but it should always be greater than 100. Both are the same. Okay, both are the same. Okay, so I think this does expose a great deal of things about what we were trying to do in functions, and also in terms of variables and dependent variables and so on and so forth. ಇನ್ನೊಂದು 2-3 ಕಾನ್ಸೆಪ್ಟ್ಸ್ ಇತ್ತು. ಒಂದು ಏನಪ್ಪ, ನಾವು ಶುರುವಾಗಲಿ ನಾನು ಹೇಳಿದ್ದು ಒಂದು ರಿಲೇಟೆಡ್ ವೇರಿಯಬಲ್ಸ್ ಅಂತ ಒಂದಿರುತ್ತೆ, ಮತ್ತು ರಿಲೇಟೆಡ್ ವೇರಿಯಬಲ್ಸು, ಮತ್ತು ನಮಗೆ ಇನ್ನೊಂದು ಏನಂತ ಹೇಳಿದೆ ನಾನು ನಿಮಗೆ ಒಂದು ನಿಮಿಷ ಜ್ಞಾಪಿಸ್ಕೊತಾನೆ. ರಿಲೇಟೆಡ್ ವೇರಿಯಬಲ್ಸ್ ಅಂತಂದೆ, ಮತ್ತು ನಿಮಗೆ ಹಿಡನ್ ವೇರಿಯಬಲ್ಸ್ ಅಂತಲೂ ಅಂದೆ. ಇದರಲ್ಲಿ ಜಾಸ್ತಿ ಏನು ವರ್ಮ ಏನಿಲ್ಲ, ಇದು ಭಾಳ ಸುಲಭದ ವಿಷಯ, ಏನು ತಿಳ್ಕೊಳ್ಳೋದೇ ಇದ್ದು ನಡೆಯುತ್ತೆ. ಆದರೆ ಇದು ನಮಗೆ ತುಂಬ ಸಬ್ಕಾನ್ಷಿಯಸ್ ಆಗಿ ಆಲ್ರೆಡಿ ಎಲ್ಲರಿಗೂ ಮನದಟ್ಟು ಆಗೋಗಿರುವಂಥದ್ದು ವಿಷಯಗಳು ಇವೆಲ್ಲ. ಅದಕ್ಕಾಗಿ ಜಾಸ್ತಿ ಸ್ಟ್ರೆಸ್ ಕೊಡೋಕ್ಕೆ ಹೋಗೋದಿಲ್ಲ ನಾನು. ಬಟ್ ಆದರೂ ತಿಳ್ಕೊಳ್ಳೋದು ಉತ್ತಮ, ಯಾಕಂದರೆ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಇನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈಯಿಂಗ್ ಟು ಕನೆಕ್ಟ್ ದ ಡಾಟ್ಸ್. ಓಕೆ, ಸೊ ಇಫ್ ಯು ಕಾಂಟ್ recognize what are the related variables and what are the hidden variables, it becomes very difficult for you to solve the problems or even connect the dots across different concepts. ಸೊ ಇದರ ಜ್ಞಾನ ನಮಗೆ ಇರಲೇಬೇಕಾಗುತ್ತೆ. ಸೊ ನಮಗೆ ರಿಲೇಟೆಡ್ ವೇರಿಯಬಲ್ಸ್ ಏನಪ್ಪ ಅಂತಂದರೆ, ನಮಗಿಲ್ಲಿ ಇಲ್ಲಿ ಒಂದು ಉದಾಹರಣೆಗೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಟ್ ದಿ potential energy is mass times acceleration due to gravity times h, height. Okay, so I'll say that this is the potential energy. We all know from physics that this is the case. So that is the mass, that is the acceleration due to gravity, and that is the height above some reference. Okay, now ಇಲ್ಲಿ ಇದು ಹೀಗೆ ಇರಬೇಕಾದ್ರೆ, ತದನಂತರ ಇಲ್ಲಿಂದ ಮೇಲಿಂದ ಕೆಳಗೆ ಬಿಡ್ತೇನೆ. ಆಗ ನೆಕ್ಸ್ಟು ಕೈನೆಟಿಕ್ ಎನರ್ಜಿ ಈಸ್ half mv² ಅಲ್ವಾ. ಸೊ ಮೇಲ್ಗಡೆಯಿಂದ ಒಂದು ಬಾಲನ್ನು ಹೀಗೆ ಬಿಟ್ಟು ಎತ್ತಿಬಿಟ್ಟು ಒಂದು ನೆಲದ ಮೇಲೆ ಇಷ್ಟು ಹೈಟಿಂದ ಬಿಟ್ಟರೆ, ಹೈಟ್ ಹೆಚ್ಚಿದ್ದಾಗ ಅದರ ಮಾಸ್ ಆಫ್ ದ ಬಾಲ್ ಇಸ್ m ಇದೆ ಅಂತಂದರೆ, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದಿಸ್ ವೆಲಾಸಿಟಿ ಅಟ್ ಇಂಪ್ಯಾಕ್ಟ್, ಅವಾಗ ಏನಾಗೋಗುತ್ತೆ, ಇಟ್ಸ್ ಪ್ರಿಟಿ ಸಿಂಪಲ್ ಪ್ರಾಬ್ಲಮ್ ಅಲ್ಲ. ಸೊ ಆಲ್ ದಿ potential energy at this point is 0. That means it would have translated everything to kinetic energy. So there's an exchange of energies forms that is happening, even though the total sum of the energies remains constant. So ಇಲ್ಲಿ ನಾವು ಏನು ನೋಡಬೇಕು ಈಗ ಅಂತಂದರೆ, ನಾವು mgh is potential energy is helping you to determine what is the kinetic energy, and from the kinetic energy you are then determining what is the velocity ಅಲ್ವಾ. ಸೊ ಈಗ ಉದಾಹರಣೆಗೆ ನಿಮಗೆ ವೆಲಾಸಿಟಿ is now related to m, correct? Because it is now also related to potential energy, it is now also related to g and h. So what I call them is that these indicate some kinds of relationships which are existing. ಅಂದರೆ ಯಾವುದೋ ಒಂದು ರೀತಿಯಾದ ಕರಾರುವತ್ತಾದ ಒಂದು ರಿಲೇಷನ್ಶಿಪ್ ಅಥವಾ ಒಂದು ಸಂಬಂಧ ಈ ವೇರಿಯಬಲ್ಸ್ಗಳ ನಡುವೆ ಇದ್ದೇ ಇದೆ. ಬಿಟ್ವೀನ್ ವಿ ಆ್ಯಂಡ್ ಹೆಚ್ ಒಂದು ಸಂಬಂಧ ಇದೆ, ಬಿಟ್ವೀನ್ ವಿ ಆ್ಯಂಡ್ ಜಿ ಒಂದು ಸಂಬಂಧ ಇದೆ, ಬಿಟ್ವೀನ್ ವಿ ಆ್ಯಂಡ್ ಎಮ್ಗೂ ಒಂದು ಸಂಬಂಧ ಇದೆ. ಅಫ್ಕೋರ್ಸ್ ದಿಸ್ ಸಂಬಂಧ ಇಸ್ ವೆರಿ ಕ್ವೆಶನಬಲ್, ಬಿಕಾಸ್ ಈ ಎಮ್ಮು ಕ್ಯಾನ್ಸಲ್ ಆಗೋಗುತ್ತೆ. ಬಟ್ ನೆವರ್ ದ ಲೆಸ್ ಇದೆ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ, ಅಂದ್ಕೊಳ್ಳೋಣ ಸದ್ಯಕ್ಕೆ. ಸೊ ದೀಸ್ ಆರ್ ಈ ರಿಲೇಟೆಡ್ ರಿಲೇಷನ್ಸ್ ಇದೆಯಲ್ವಾ ಈ ವೇರಿಯಲ್ಸ್ಗೂ. ಸೊ ದಟ್ ಈಸ್ ಒನ್ ರಿಲೇಷನ್ಶಿಪ್, ದಟ್ಸ್ ಒನ್ ರಿಲೇಷನ್ಶಿಪ್, ದಟ್ಸ್ ಒನ್ ರಿಲೇಷನ್ಶಿಪ್. ಸೊ ಹಿಂಗಾಗಿ ದೀಸ್ ಆರ್ ಕಾಲ್ಡ್ ಆಸ್ ರಿಲೇಟೆಡ್ ವೇರಿಯಬಲ್ಸ್. ಓಕೆ, ಸೊ ಇನ್ನೊಂದು ವೇರಿಯಬಲ್ ಇತ್ತು ಅಂತ ಅನ್ಕೋ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ದ ಬಾಲ್ ಈಸ್ ಬೀಯಿಂಗ್ there is a light shining on the ball with an intensity of I
ಆವಾಗ ಇದಕ್ಕೂ ಐಗೂ ಏನ್ರಿ ಸಂಬಂಧ? ದಿರ್ ಇಸ್ ನೋ ರಿಲೇಷನ್ಶಿಪ್ ಅಟ್ ಆಲ್. ಸೊ ಐ ಸ್ಟ್ಯಾಂಡ್ಸ್ ಔಟ್ಸೈಡ್ ಅಲ್ವಾ? ಐ ಸ್ಟ್ಯಾಂಡ್ಸ್ ಔಟ್ಸೈಡ್, ದೆರ್ ಈಸ್ ನೋ ರಿಲೇಷನ್ಶಿಪ್. ಸೊ ಐ ಡಸ್ ನಾಟ್ ಫಾರ್ಮ್ ಇನ್ ಟು ದಿ ರಿಲೇಟೆಡ್ ವೇರಿಯಬಲ್ಸ್ ಕ್ಯಾಟಗರಿ. ಓಕೆ, ಸೊ ಐ ಬೇರೆ ಆಗೋಗುತ್ತೆ. ಎನಿವೇ ಡಸಂಟ್ ಮ್ಯಾಟರ್. ನಾವು ಹಿಡನ್ ವೇರಿಯಬಲ್ಸ್ ನೋಡೋಣ. ಈಗ ಉದಾಹರಣೆಗೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ನಿಮಗೆ ₹1 ಕೊಡ್ತಾರೆ. ನಿಮ್ಮ ತಂದೆ ನಿಮಗೆ ₹2 ಕೊಡ್ತಾರೆ. ಓಕೆ, ನೆಕ್ಸ್ಟ್, ನೀವು ದಿನ ಇಡೀ ಆಟ ಆಡ್ತೀರಾ. ದಿನದ ಕೊನೆಗೆ ಏನು ತಗೋತೀರಾ ನೀವು? 10 ಚಿಕ್ಕಿ ಅಂತ ಬರಿಲ್ಲ, 10 ಚಿಕ್ಕಿ ತಗೋತೀರಾ. ಚಿಕ್ಕಿ ಏನು ಅಂದರೆ ಗೊತ್ತಿಲ್ಲ ಅಂದರೆ ಒಂದು ಸ್ವಲ್ಪ ಹಳ್ಳಿ ಕಡೆ ಹೋಗಿ ಚಿಕ್ಕಿ ಕೊಡಪ್ಪ ಅಂತ ಒಂದು ಪೆಟ್ಟಿಗೆ ಅಂಗಡಿಲಿ ಕೇಳಿ ಕೊಡ್ತಾರೆ. ತಿನ್ನಿ, ಚೆನ್ನಾಗಿರುತ್ತೆ. 10 ಚಿಕ್ಕಿ ತಗೋತೀರಾ. ಸರಿ, ಈಗಿನ ಕಾಲಕ್ಕೆ 10 ಚಿಕ್ಕಿ ಬಂದರೆ ಆ ದುಡ್ಡಿಗೆ ಆಮೇಲೆ ಪ್ರಶ್ನೆ. ಓಕೆ, ಎನಿವೇ ಡಸಂಟ್ ಮ್ಯಾಟರ್. ಇಲ್ಲಿ ನೀವು 10 ಚಿಕ್ಕಿ ತಗೋತೀರಲ್ಲ, ಅದಾದ ಮೇಲೆ ನಿಮಗೆ ಎಷ್ಟು ಉಳಿಯುತ್ತೆ? ಎಷ್ಟು ಹಣ ಉಳಿಯಿತು? ಈ ಪ್ರಶ್ನೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಚಿಕ್ಕಿ ಬೆಲೆ ಎಷ್ಟು ಅಂತ ಗೊತ್ತಿರಬೇಕು ಅಲ್ವಾ? ಅದು ಗೊತ್ತಾಗುತ್ತೆ. ಒಂದು ಚಿಕ್ಕಿ ಬೆಲೆ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ತಾಯಿ ಎಷ್ಟು ಕೊಡ್ತಾರೆ ನಿಮಗೆ? ಅದು ₹1, ಅದು ಗೊತ್ತಿರೋದೆ. ತಂದೆ ಎಷ್ಟು ಕೊಡ್ತಾರೆ? ₹2, ಅದು ಗೊತ್ತಿರೋ ವಿಷಯನೇ. ಸೊ ಅದೆಲ್ಲ ಹಿಡನ್ ವೇರಿಯಬಲ್ಸ್ ಅಲ್ಲ. ತಂದೆ ದುಡ್ಡು ಕೊಡ್ತಾರಲ್ಲ, ಅದೊಂದು ವೇರಿಯಬಲ್ಲು, ಅದು ನಾಟ್ ಹಿಡನ್. ಲೆಟ್ ಮೀ ಸೇ ದಟ್ ಈಸ್ ಮನಿ ಬೈ ಅಪ್ಪ. ಓಕೆ, ಮನಿ ಬೈ ತಂದೆ. ಅಂಡೂನೇ ಆಗ್ತಲ್ಲ ಅಲ್ಲಿ. ಮನಿ ಬೈ ತಂದೆ. ಇದು ಮನಿ ಬೈ ಅಮ್ಮ. ಆಯಿತಾ? ನೆಕ್ಸ್ಟು ಇಲ್ಲಿ ಇದೇನಿದು? ಮನಿ ರಿಕ್ವೈರ್ಡ್ ಫಾರ್ 1 ಚಿಕ್ಕಿ. ಆಯಿತಾ? ಇದು ಇಂಟು ಎಷ್ಟು ಚಿಕ್ಕಿ? ನಂಬರ್ ಆಫ್ ಚಿಕ್ಕೀಸ್. ಆಯಿತು, ಸರಿ ಆಯ್ತಪ್ಪ, ನಮಗೆ ಈಕ್ವೇಷನ್ನೇ ಫಾರ್ಮ್ ಆಗೋಯ್ತಿಲ್ಲಿ. ಆದರೆ ಇಲ್ಲಿ ಕೊನೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ. ಇಲ್ಲಿ ನೀವು ದಿನಚರಿಯಲ್ಲಿ ಬೇರೆ ಏನಾದರೂ ಒಂದು ಕೊಂಡ್ಕೊಂಡಿದ್ರೆ 10 ಚಿಕ್ಕಿ ಕೊಂಡ್ಕೊಳ್ಳೋಕ್ಕಾಗತ್ತಾ ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಸೊ ನೀವು ಎಷ್ಟು ಹಣ ಉಳಿಯುತ್ತೆ ಅಂತ ಹೇಳ್ತೀವಲ್ಲ, ಅದು ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇಲ್ಲಿ ಏನಿದೆ, ಆದರೆ ಇಲ್ಲಿ ನಿಮಗೆ ಪೂರ್ತಿ ನಿಮ್ಮ ಗಮನಕ್ಕೆ ಬಂದಿಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟು ಬಿಟ್ಟಿರ್ತಾರೆ. ಸೊ ಅಥವಾ ನೀವೇ ಒಂದು ಕಂಡು ಹಿಡ್ಕೊಳ್ಬೇಕಾಗುತ್ತೆ. ಹೀಗೆ ಆಗ್ತಿರೋದ್ರಿಂದ ಉತ್ತರ ಬೇರೆ ಥರ ಬರ್ತಾ ಇದೆ. ಸೊ ಇಲ್ಲಿರತ್ತಲ್ಲ, ಇವು ಬಚ್ಚಿಟ್ಕೊಂಡಿರ್ತಾರಲ್ಲ, ಇವರೆಲ್ಲ ಹಿಡನ್ ವೇರಿಯಬಲ್ಸು ಅಂತ ಅಂದ್ಕೊಳ್ಳೋಣ. ಅದನ್ನು ನೀವು ಹೊರಗೆ ತರಬೇಕು. ಹೊರಗೆ ತಂದು ಒಳಗಡೆ ಎಕ್ಸ್ಪೋಸ್ ಮಾಡಬೇಕು ಹೊರಗಡೆ. ಆವಾಗ ಏನಾಗುತ್ತೆ? ಹಿಡನ್ ವೇರಿಯಬಲ್ಸು ರಿಲೇಟೆಡ್ ವೇರಿಯಬಲ್ಸ್ ಆಗುತ್ತೆ. ಆವಾಗ ರಿಲೇಟೆಡ್ ವೇರಿಯಬಲ್ಸ್ ಆಗೋದ್ರೆ ನಿಮಗೆ ಈಕ್ವೇಷನ್ ಬಂದುಬಿಟ್ಟಂಗೆ. ಓಕೆ, ಎನಿವೆ ರಿಲೇಟೆಡ್ ವೇರಿಯಬಲ್ಸು, ಹಿಡನ್ ವೇರಿಯಬಲ್ಸು ಹೀಗೆ ಇದೆ. ಹಿಡನ್ ವೇರಿಯಬಲ್ಸು, ರಿಲೇಟೆಡ್ ವೇರಿಯಬಲ್ಸು ಅದೆಲ್ಲ ಆಗೋದ್ಮೇಲೆ ನಿಮಗೆ ನೆಕ್ಸ್ಟ್ ಥಿಂಗ್ ನೀವೇನು ಕಳ್ಕೊತೀರಾ? ನೀವು ಕಲ್ತ್ಕೊಳ್ಳೋದು ಡೊಮೈನ್ ಆ್ಯಂಡ್ ರೇಂಜ್. ಆಗಲೇ ನಾನು ನಿಮಗೆ ಹೇಳಿದೆ, ಇಲ್ಲಿ ಎಕ್ಸ್ ಮತ್ತು ಈ ಕಡೆ ವೈ ಇದೆ ಅಂತ. ವಾಟ್ ಹೆಲ್ಪ್ಸ್ ಯು ಮೂವ್ ಫ್ರಮ್ ಹಿಯರ್ ಟು ಹಿಯರ್? ಇಟ್ ಈಸ್ ದಿ ಟ್ರಾನ್ಸ್ಫಾರ್ಮೇಷನ್. Laws or rules. All this is governed by the function f. Okay, nevertheless, oops, what just happened? Okay, now we are back. Okay, very good. ನಾವು ಈಗ ನಾವು ಒಂದು ಸಿಂಪಲ್ ಟರ್ಮ್ ಕನ್ಸಿಡರ್ ಮಾಡಿದ್ರೆ, ಈಗ ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂದರೆ
ಟ್ರಾನ್ಸ್ಫಾರ್ಮೇಷನ್ ಲಾಸ್ ಅಪ್ಲೈ ಆಗಿದ್ದೆ ಅಂದರೆ ಟ್ರಾನ್ಸ್ಫಾರ್ಮ್ ಯಾವ್ದ್ರ ಮೇಲೆ ಅಪ್ಲೈ ಆಗಿದ್ದು, ಎಕ್ಸ್ ಮೇಲೆ ತಾನೇ ಅಪ್ಲೈ ಆಗಿದ್ದು. ಸೊ ಎಫ್ ಬೀಯಿಂಗ್ ಅಪ್ಲೈಡ್ ಆನ್ ದ ಟ್ರಾನ್ಸ್ಫಾರ್ಮೇಷನ್ ಲಾಸ್ ಅಪ್ಲೈಯಿಂಗ್ ಆನ್ ಎಕ್ಸ್ ವಿಲ್ ಗಿವ್ ಅಸ್ ವೈ ಅಂತ ಅಂದ್ಕೊಂಡ್ರೆ, ಇಲ್ಲಿ ನಮಗೆ ಡೊಮೈನ್ ರೇಂಜಿನ ಅರ್ಥ ಸ್ವಲ್ಪ ತುಂಬ ಚೆನ್ನಾಗಿ ಮಾಡ್ಕೋಬೇಕು. ವೈ ಈಸ್ ಎಫ್ ಎಕ್ಸ್ ಅಂತ ತಗೊಂಡಾಗ ಇಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಈ ವೈ ವ್ಯಾಲಿಡ್ ವ್ಯಾಲ್ಯೂಸ್ ಇರಬೇಕು. ಅಂದರೆ ಆಲ್ ದ ವ್ಯಾಲ್ಯೂಸ್ ಶುಡ್ ಬಿಲಾಂಗ್ ಟು ದ ರಿಯಲ್ ಸ್ಪೇಸ್ ಅನ್ನೋದಾಗಿದ್ದರೆ, ದಟ್ ಮೀನ್ಸ್ ಇಟ್ ಶುಡ್ ನಾಟ್ ಬಿಲಾಂಗ್ ಟು indeterminate forms. It should not belongs to complex numbers. Okay, it should not belongs to complex numbers. Andre actual number ಇಲ್ಲಿ z ಅಂತ ಬರೀತಾರೆ. Okay, I'll call it as complex numbers. And it should not belong to infinity or in any form, mod of infinity. And these are some of the things that we need to take care of when we are dealing with some stuff like that. In the same way, like for example, you could get ln of 0 or log of 0, all that, avoid it. It means, what are those? We will assume that the function is correct. If the function is correct, that means when the correct function operates on some values of x, and when we are supposed to get the valid values of y, then the conditions which are imposed on x gives rise to a sanctified or clarified or cleansed values of the set of x. We call that as domain, or domain or the acceptable values of x. Okay, so ಕೊನೆಯಲ್ಲಿ ನಾವು ಡೊಮೈನ್ ಅನ್ನು ಹಾಕಿ when the function operates on the domain, we're going to end up with y, and y is giving you the range. Andre range and the domain speak about they shed light on the limits in R over which operating or existing for x and y. Okay, limits in R existing for x and y, very nice. Needed to needed for how can I say this? I had it in the slip of my tongue. ಇವಾಗ ತಾನೇ ಅನ್ಕೊಂಡಿದ್ದೆ. Existing for x and limits in R, correct? Existing in the independent variable, existing for, correct? Independent variable and the dependent variable such that such that f is valid. Okay, ಈ ಒಂದು ಸಿಂಬಲ್ ಹೊಸದೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತಂದರೆ, this means such that. Okay, such that ಅಂತ ಹೇಳ್ತೀವಿ. limits in R existing for x and y, so those are called as ಅಂದರೆ domain or those values in x which return the range
that is those values in fx. Okay, this is also very slightly ಹಿಂಗಿದೆ ಡೆಫಿನೇಷನ್ನು. ಯಾಕೆ ಅಂತಂದರೆ ಇವಾಗ ತಿಳಿಸ್ತೇನೆ ನಿಮಗೆ. ನಿಜವಾದ ಕರೆಕ್ಟ್ ಡೆಫಿನೇಷನ್ ಬರೀತಾನೆ. ಇನ್ನು ಸ್ವಲ್ಪ ಕರೆಕ್ಟ್ ಅಂತಲ್ಲ, ಇನ್ನು ಸ್ವಲ್ಪ ಮೇಲೆ ಕರೆಕ್ಟಾಗಿ ಇನ್ನು ಸ್ವಲ್ಪ ವಿಸ್ತಾರವಾಗಿ ಜಾಸ್ತಿ ವಿಷಯಗಳನ್ನ ಒಳಗಿಸ್ಕೊಂಡಾಗ ಬರೆಯೋಂಗೆ. ಡೊಮೈನ್ consists of the interval, or it could have intervals in x, or even better, existing in x, okay, which return the values in which return bounded single or multiple values, which is in the bounded values in the set fx. Okay, so this makes domain and range both to be representing intervals or intervals. Okay, what do these indicate? Intervals or interval of x indicate the bounds in R for which fx is valid. Okay, now ಅದೇ ರೀತಿ these intervals of indicate the bounds in which, hence these are the domain. Okay, ಅದೇ ರೀತಿ ನಾವು you can also write it for range, no question about it. Intervals or interval of f of x indicate the bounds in the real space. Okay, the points in which were obtained as a consequence of the mapping carried out by f. Okay, interval indicate the bounds in R, the points in which were obtained as a consequence of mapping valid carried out by f over domain, over the domain. Okay, over the domain. Now these are
the range. Very, very simple example for all of this. If I give y is equals to x squared, and if I say that x should belong to 0 and 1 and 2 and 3, okay, and find y, I put them both, and then what do I get? I get x and y. Y is f of x, which is now x squared for us. 0, 1, 2, 3, and that's going to be 0, 1, 4 and 9. Pretty simple. Square ಆಗುತ್ತೆ ಅಷ್ಟೇ, ಒಂದೊಂದು ನಂಬರು ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಒಂದೊಂದು ನಂಬರು ಸ್ಕ್ವೇರ್ ಆಗುತ್ತೆ. ಯಾಕೆ ಸ್ಕ್ವೇರ್ ಆಗುತ್ತೆ? This is the mapping. 1 doesn't become 4, no? So this is the 1-to-1 mapping once again. But nevertheless, so we have something like this. So ಅವಾಗ ಏನಾಗೋಗುತ್ತೆ ನಮಗೆ ಇಲ್ಲಿ, ಇವಾಗ ನಾವು y belongs to, for 0 was acceptable ಅಲ್ಲ, for 0 you get 0, that is also acceptable. For 3 you get 9, that is also acceptable. So for that is 4, that is 1. Okay, so these are these were the ranges. These were the domains. These were the ranges. I think we can end the class here, and then we can continue on with more problems on identifying domains and ranges and so on and so forth, with more of the fundamental expositions of calculus. ಇನ್ನೂ ಆಳವಾಗಿ ಹೋಗ್ತಾ ಹೋಗ್ಬೋದು. We'll see ಎಷ್ಟು ಆಳವಾಗಿ ಹೋಗೋಕ್ಕಾಗತ್ತೆ ಅಂತ ನೋಡ್ಕೊಂಡು ಹೋಗೋಣ ಈ ಕ್ಲಾಸ್ನಲ್ಲಿ. ಮುಂದಿನ ಕ್ಲಾಸ್ನಲ್ಲಿ ನಾಳೆ ಮತ್ತೊಂದು ವಿಡಿಯೋ ಆನ್ ಅಡ್ವಾನ್ಸ್ಡ್ ಕ್ಯಾಲ್ಕುಲಸ್ ತಗೊಂಡು ಬರೋಣ. ಅಲ್ಲಿವರೆಗೂ ನಮಸ್ಕಾರ.